ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದ ಶಂಕರ್ನಾಗ್ ರಂಗ ಮಂದಿರ ಆವರಣದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಹಾಗೂ ಜಿಕೆವಿಕೆ ಬೆಂಗಳೂರು ಸಹಯೋಗದಲ್ಲಿ ಸಮಗ್ರ ಕೃಷಿ ಪದ್ಧತಿಗಳ ತರಬೇತಿ ಮತ್ತು ಚರ್ಚಾಗೋಷ್ಠಿ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದ ರೈತರ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಇನ್ನು ಸಮಗ್ರ ಕೃಷಿ ಪದ್ಧತಿಗಳ ತರಬೇತಿ ಮತ್ತು ಚರ್ಚಾಗೋಷ್ಠಿ ಕಾರ್ಯಕ್ರಮಕ್ಕೆ ಗಣ್ಯರು ಹಾಗೂ ಅತಿಥಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಕೆವಿಕೆಯ ಕೃಷಿ ವಿಜ್ಞಾನಿಗಳು ಸಮಗ್ರ ಕೃಷಿ ಪದ್ಧತಿಯಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ರೈತರಿಗೆ ವಿಸ್ತಾರವಾಗಿ ತಿಳಿಸಿಕೊಟ್ರು. ಹಾಗೆಯೇ ಬಿಡಿಸಿಸಿ ಬ್ಯಾಂಕ್ ವತಿಯಿಂದ ರೈತರಿಗೆ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಡಾಕ್ಟರ್ ಭಾರ್ಗವ್ ರೆಡ್ಡಿರವರು ಸವಿಸ್ತಾರವಾಗಿ ತಿಳಿಸಿಕೊಟ್ರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆನೇಕಲ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಪುರುಷೋತ್ತಮ್ ರೆಡ್ಡಿರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಜಿಕೆವಿಕೆ ಬೆಂಗಳೂರಿನ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಸಂಜಯ್ ಎಂಟಿ, ಡಾಕ್ಟರ್ ಮಂಜುನಾಥ್ ಸ್ವಾಮಿ, ಡಾಕ್ಟರ್ ಅಂಜನ್ ಕುಮಾರ್, ಮರಸೂರು ಗ್ರಾಮ ಪಂಚಾಯಿತಿ ಪಿಡಿಒ ಮುರಳಿ, ಪಶು ಇಲಾಖೆಯ ಶಿವರಾಮ್ ಪಾಟೀಲ್, ಕ್ರೈಸ್ಟ್ ಯೂನಿವರ್ಸಿಟಿಯ ಜೋಸಿ ಪೀಟರ್, ಸೌಮ್ಯ, ಶುಭ ಮತ್ತು ಮರಸೂರು ಗ್ರಾಮ ಪಂಚಾಯಿತಿ ಕರ ವಸೂಲಿಗಾರರಾದ ಸಂಪಂಗಿ ಮತ್ತು ಸಿಬ್ಬಂದಿ ವರ್ಗದವರು ರೈತರು ಭಾಗವಹಿಸಿದ್ರು. ತಿಂಗಳು ನಾವು ಸತತವಾಗಿ ಪರಿಶ್ರಮ ಇಲ್ಲಿ ಹಾಕಿ ಅದರ ಬಗ್ಗೆ ಸ್ಟಡಿ ಮಾಡಿ ಪ್ರತಿಯೊಂದು ಮನೆಗೂ ವಿಸಿಟ್ ಮಾಡಿ ನಾವು ಯಾರ್ಯಾರಿಗೆ ವಿಮೆ ಇಲ್ಲ, ಸರ್ಕಾರದ ವಿಮೆ ಯೋಜನೆಗಳು PMSBY, PMJJBY ಸ್ಕೀಮ್ಗಳು ಇಲ್ಲೋ ಅನ್ನೋದು ಕಂಡುಹಿಡಿದು ಅವರಿಗೆ ಅದನ್ನು ಒದಗಿಸೋ ವಿಚಾರ ಕೆನರಾ ಬ್ಯಾಂಕ್ ಜೊತೆಯಲ್ಲಿ ಕೈ ಜೋಡಿಸಿ 100% ಫುಲ್ಲಿ ಇನ್ಶೂರ್ಡ್ ಗ್ರಾಮ ಪಂಚಾಯತಿ ಅಂತ ಘೋಷಣೆ ಆಗಿತ್ತು. ಈಗ ನಾವು ನೆಕ್ಸ್ಟ್ ಲೆವೆಲಲ್ಲಿ ಕರ್ನಾಟಕದಲ್ಲಿ ಭಾರತ ದೇಶದಲ್ಲೇ ಪ್ರಾಯಶಃ ಒಂದು ಫೈನಾನ್ಷಿಯಲಿ ಇನ್ಕ್ಲೂಡೆಡ್ ವಿಲೇಜ್ ಅಂದರೆ ಈ ಮರಸೂರು ಗ್ರಾಮ ಪಂಚಾಯತ್ ನನಗೆ ಗೊತ್ತಿರೋ ಹಾಗೆ 7 ಗ್ರಾಮಗಳಿವೆ, 8. ಆ 8ರಲ್ಲಿ ಯಾವುದಾದ್ರೂ ಒಂದು ಗ್ರಾಮ ನಾವು ಆಯ್ಕೆ ಮಾಡಿ ಆ ಗ್ರಾಮದಲ್ಲಿರೋ ಪ್ರತಿಯೊಂದು ಮನೆಯಲ್ಲಿ ಆ ಮನೆಯಲ್ಲಿರೋ ಪ್ರತಿಯೊಂದು ಸದಸ್ಯರಿಗೂ ಒಂದು 12 ಪಿಲ್ಲರ್ಸ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಬ್ಯಾಂಕ್ ಅಕೌಂಟ್ ಖಾತಾ ಓಪನ್ ಮಾಡೋ ನಿಮಗೆ ಅರ್ಹತೆ ಇದ್ದು ನಿಮ್ಮ ಅಕೌಂಟ್ ಓಪನ್ ಆಗಿದೆ ಇಲ್ವೋ. ಅರ್ಹತೆ ಅಂದರೆ ಏನು, ಯಾರು ಬೇಕಾದ್ರೆ ಅಕೌಂಟ್ ಓಪನ್ ಮಾಡ್ಬೋದು. ಬಟ್ ಒಂದು 18 ವಯಸ್ಸು ಮೇಲಿದ್ದರೆ ನಿಮಗೆ ಅಕೌಂಟ್ ಇದ್ದರೆ, ಇಲ್ಲದಿದ್ದಲ್ಲಿ ಒಂದು ಮನೆಯಲ್ಲಿ 5 ಜನ ಇದ್ದು ಅದರಲ್ಲಿ 3 ಜನರಿಗೆ ಮಾತ್ರ ಅಕೌಂಟ್ ಇದ್ದರೆ ಇನ್ನಿಬ್ಬರಿಗೆ ಅಕೌಂಟ್ ಓಪನ್ ಆಗಬೇಕಾಗಿದೆ. ಇದು ಎರಡನೇದು ಯೂನಿವರ್ಸಲ್ ಬ್ಯಾಂಕಿಂಗ್ ಅಂತ ಬರುತ್ತೆ. ಎರಡನೇದಾಗಿ ಅಕೌಂಟ್ ಎಷ್ಟೋ ಜನ ಇಟ್ಕೊಂಡಿರ್ತೀವಿ, ಆದರೆ ಅದು ನಾವು ಆಪ್ರೇಟ್ ಮಾಡುತ್ತಾ ಇದ್ದೀವೋ ಇಲ್ಲವೋ ಅನ್ನೋದು. ಬ್ಯಾಂಕಿಂದ ಕರೆ ಬರುತ್ತೆ, ನೀವು KYC ಮಾಡಿ, ಆಧಾರ್ ಅಪ್ಡೇಟ್ ಮಾಡಿ ಅಂತ. ಸೊ ಡಾರ್ಮೆಂಟ್ ಅಕೌಂಟ್ ಅಂತ ಬರುತ್ತೆ. ಅದರಿಂದ ಹಿಡಿದು ಮೊನ್ನೆ ಇವಾಗ ಆಗ್ತಾ ಇದೆ ನಂತರ ವಯಸ್ಸಾದವರು 60-70 ವಯಸ್ಸು ಮೇಲಿರೋರು ಸಾಕಷ್ಟು ಹಣ ಬ್ಯಾಂಕಲ್ಲಿ ಇದ್ದು ಈ ಲಿಂಕನ್ನು ಹೊತ್ತಿ ಆ OTP ಕೊಡಿ, ನೀವು ದುಡ್ಡು ಕೊಡ್ತಿದ್ರೆ ನಿಮಗೆ ಸರ್ಕಾರಿ ಕಡೆಯಿಂದ ಇದಾಗುತ್ತೆ ಅದಾಗುತ್ತೆ ಅಂತ ಫ್ರಾಡ್ ನಡೀತಾರೆ. ಸೊ ಎಷ್ಟೋ ಜನ ಹಣ ಕಳ್ಕೊತಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಮತ್ತು ಸರ್ಕಾರದಿಂದ ಬರಬೇಕಾಗಿರತಕ್ಕಂಥ ಎಷ್ಟೋ ಸೌಲಭ್ಯಗಳು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್ ಅದು ನಿಮಗೆ ಬರ್ತಾ ಈ ಥರ ಒಂದು 12 ಮತ್ತು ಮಹಿಳೆಯರ ಪ್ರತಿಯೊಬ್ಬರಿಗೂ ಅಕೌಂಟ್ ಇದೆಯಾ ಇದನ್ನೆಲ್ಲ ಸ್ಟಡಿ ಮಾಡೋ ಒಂದು ಸೈಂಟಿಫಿಕ್ ಆಗಿ ಶಾಸ್ತ್ರೀಯ ಒಂದು ಪ್ರೋಗ್ರಾಮ್
ಇದು ನಮ್ಮ ನ್ಯಾಷನಲ್ ಸೆಂಟರ್ ಫಾರ್ ಫೈನಾನ್ಷಿಯಲ್ ಎಜುಕೇಷನ್ ಅಡಿಯಲ್ಲಿ ನಮ್ಮ ಕ್ರೈಸ್ಟ್ ವಿಶ್ವವಿದ್ಯಾಲಯ ಸೇರಿಕೊಂಡು ನಮ್ಮ ಮಕ್ಕಳು ಒಂದು 50-60 ಜನ ಮಕ್ಕಳು ನಿಮ್ಮ ಮನೆಗೆ ಬಂದು ನಿಮ್ಮ ಸಹಕಾರದೊಂದಿಗೆ ಸ್ಟಡಿ ಮಾಡಿ ಮತ್ತಿನ್ನೊಂದು ಏಜೆನ್ಸಿ ನಾನು GKVK ತಂಡಕ್ಕೆ ನಾನು ಆಹ್ವಾನ ಕೊಡೋದೇನೆಂದರೆ ನಮಗೆ ಈ ವಿಚಾರದಲ್ಲಿ ಒಂದು ಪ್ರೀ ಇಂಟರ್ವೆನ್ಷನ್ ಸ್ಟಡಿ ಮಾಡಲಿಕ್ಕಾದರೆ ನಾವು ಕೈ ಜೋಡಿಸಿ ಅದನ್ನು ಮಾಡುವ ಫಸ್ಟು ಕೂಡ ಇದ್ದಾವೆ. ಅದರಲ್ಲಿ PDCC ಬ್ಯಾಂಕ್ ಆಗಿರ್ಬೋದು, VSSN ಆಗಿರ್ಬೋದು, ರೇಷ್ಮೆ ಇಲಾಖೆ ಆಗಿರ್ಬೋದು, ಇವೆಲ್ಲರೂ ಹಲವಾರು ಬ್ಯಾಂಕ್ಗಳ ಮೂಲಕ ನಾವು ಮಕ್ಕಳಿಗೆ ಒಂದು ತರಬೇತಿಯನ್ನು ಕೊಟ್ಟರೆ ಬಹಳ ಅನುಕೂಲ ಆಗ್ತದೆ ರೈತರಿಗೆ ಅಂತ ಹೇಳಿಬಿಟ್ಟು ನಾನು ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಕೂಡ ಕೇಳ್ಕೊಳ್ತೇನೆ. ಒಂದು BDCC ಬ್ಯಾಂಕ್ ಅನ್ನೋದು ನಮ್ಮ ಇಡೀ ಕರ್ನಾಟಕದಲ್ಲಿ ಹಲವಾರು ಬ್ರಾಂಚ್ಗಳಿದ್ದಾವೆ. ಅದರಲ್ಲಿ ನಮ್ಮ ತಾಲೂಕಿನಿಂದ ಬೆಂಗಳೂರು BDCC ಬ್ಯಾಂಕ್ ಅಂತ ಹೇಳಿಬಿಟ್ಟು ಆಗಿದೆ. ಈಗ ಅದಕ್ಕೆ ನಮ್ಮ ಆನೇಕಲ್ ತಾಲೂಕಿಗೆ 3 ತಾಲೂಕುಗಳು ಸೇರ್ಕೊಳ್ತವೆ. ಒಂದು ಮಹದೇವಪುರ, ಆನೇಕಲ್ಲು ಹಾಗೂ ಬೆಂಗಳೂರು ಸೌತ್. ಇವು 3 ತಾಲೂಕುಗಳು ನನ್ನನ್ನು ನಿರ್ದೇಶಕರನ್ನಾಗಿ ಮಾಡಿದ್ದಾರೆ. ಇದರಲ್ಲಿರುವಂತಹ ಸೌಲಭ್ಯಗಳು ಹಲವಾರಿದ್ದಾವೆ. ಅದು ರೈತರಿಗೆ ಮುಟ್ಟುವಂಥ ಕೆಲಸ ನಾವು ಒಂದೊಂದು ಡೈರಿಗಳಿಗೂ ಹೋಗಿ ಒಂದೊಂದು VSSNಗೂ ಹೋಗಿ ಈ ರೀತಿ ಸೌಲಭ್ಯಗಳಿದ್ದಾವೆ, ನೀವು ಉಪಯೋಗಿಸ್ಕೊಳ್ಳಿ ಅಂತ ನಾವು ಪ್ರತಿಯೊಬ್ಬ ರೈತರನ್ನು ಮಾಹಿತಿಯನ್ನ ತಲುಪಿಸ್ತಾ ಇದ್ದೀವಿ. ನಮ್ಮಲ್ಲಿ ನೀವು ಎಲ್ಲರಿಗೂ ಗೊತ್ತಿರೋ ರೀತಿ BDCC ಬ್ಯಾಂಕಿಂದ ಹಲವಾರು ವರ್ಷಗಳಿಂದ KCC ಲೋನ್ಸ್ ಅಂತ ನಾವು ಕೊಡ್ತಾ ಇದ್ವಿ, ಕ್ರಾಪ್ ಲೋನ್ಸ್. ಆ ಕ್ರಾಪ್ ಲೋನ್ಸು 0% ಶೂನ್ಯ ಬಡ್ಡಿ ದರದಲ್ಲಿ ನಾವು ರೈತರಿಗೆ ಕೊಡ್ತಾ ಇದ್ವಿ. ನಮ್ಮಲ್ಲಿ ಯಾವಾಗ ಈ ಜಮೀನುಗಳು ಕಮ್ಮಿ ಆಗ್ತಾ ಬಂದು ಡಿವೈಡ್ ಆಗಿದೆಯೋ, ಮಾರ್ಕೊಂಡು ಅಥವಾ ಅದನ್ನ ಕಮರ್ಷಿಯಲ್ ಲ್ಯಾಂಡ್ಸ್ ಮಾಡಿಕೊಂಡು ರಿಯಲ್ ಎಸ್ಟೇಟು ಅದೆಲ್ಲ ಆದಾಗ ಏನಾಗೋಯ್ತು, ನಮ್ಮ ಲ್ಯಾಂಡ್ಸ್ ಕಮ್ಮಿ ಆಗ್ತಾ ಬಂತು. ಮೊದಲಿದ್ದಷ್ಟು ಲ್ಯಾಂಡ್ಸ್ ನಮ್ಮಲ್ಲಿ ಇವತ್ತಿನ ದಿನ ಇಲ್ಲ. ಆದರೂ ರೈತರಿಗೆ ಕಮ್ಮಿ ಇಲ್ಲ. ಆನೇಕಲ್ ತಾಲೂಕಲ್ಲಿ ಇವತ್ತಿನ ದಿನ ಕೂಡ ರಾಗಿ ಬೆಳೆಯುವಂಥವ್ರು ಬೆಳೀತಾನೆ ಇದ್ದಾರೆ. ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗಿ ಅವಲಂಬನೆ ಪಡೆದು ಎಷ್ಟೋ ಜನ ಅವರ ನಿತ್ಯ ಜೀವನಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ನಾವು ಏನಾದರೂ ಒಂದು ಸ್ವಲ್ಪ ಅನುಕೂಲ ಆಗೋ ರೀತಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಬ್ಯಾಂಕಿಂದ MTL ಲೋನ್ಸ್ ಅಂತಾನು ಕೊಡ್ತಾ ಇದ್ದೀವಿ, ಅಂದ್ರೆ ಮೀಡಿಯಂ ಟರ್ಮ್ ಲೋನ್ಸ್ ಅಂತ ಹೇಳ್ಬಿಟ್ಟು. ಇದನ್ನ ಇಲ್ಲಿ GKVK ಇಂದ ನಮ್ಮ ಸಹಪಾಠಿಗಳು ಎಲ್ಲ ಬಂದಿರೋರು ಇಲ್ಲಿ ಪಾಂಪ್ಲೆಟ್ ಅಲ್ಲಿ ಹಲವಾರು ಹೇಳಿದ್ರು. ನಾವು ಹಸುಗಳಿಗೆ, ಕೋಳಿಗಳಿಗೆ, ಆಮೇಲೆ ಕುರಿಗಳಿಗೆ, ಜೇನು ಇದೆಲ್ಲ ಕೊಡ್ತೀವಿ ಅಂತ ಹೇಳಿ. ಇದನ್ನ ಅವರು ಸೈಂಟಿಫಿಕಲಿ ನಾವು ಯಾವ ರೀತಿ ಬೆಳಿಬೇಕು ಅನ್ನುವಂತಹ ವಿಚಾರ ಅವ್ರು ಮಾತಾಡ್ತಾರೆ. ಹಣಕಾಸಿನ ಸಹಾಯ ನಾವೇನ್ ಕೊಡ್ಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ. ನಾವು ಈ ಎಲ್ಲದಕ್ಕೂ 15 ಲಕ್ಷ BDCC ಬ್ಯಾಂಕಿನಿಂದ ನಾವು ಲೋನ್ಸ್ ನ ಕೊಡ್ತೀವಿ. 15 ಲಕ್ಷ ಯಾವ ರೀತಿ ಅಂತ ಹೇಳಿದ್ರೆ ವರ್ಷಕ್ಕೆ 3% ಬಡ್ಡಿ ದರದಲ್ಲಿ. ವರ್ಷಕ್ಕೆ 3%. ನೀವು ಎಲ್ಲರೂ ಹೋಗಿ ಯಾರಾದ್ರೂ 1 ಲಕ್ಷ ತಗೊಬರ್ತೀನಿ ಅಂತ ಹೇಳಿದ್ರೆ 1% ಕೊಡೋದಿಲ್ಲ. ತಿಂಗಳಿಗೆ 1% 1 ಲಕ್ಷ ಕೊಡೋದಿಲ್ಲ. ನಾವಿಲ್ಲಿ 15 ಲಕ್ಷ ಒಂದು ವರ್ಷಕ್ಕೆ 3% ಬಡ್ಡಿ ದರದಲ್ಲಿ, ಅಂದ್ರೆ ತಿಂಗಳಿಗೆ ಎಷ್ಟು ಬಿತ್ತು? 26 ಪೈಸಾ ಬಿತ್ತು. ಇದನ್ನ ನಬಾರ್ಡಿಂದ, ಅಪೆಕ್ಸ್ ಇಂದ ಇವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ 1.5 ಎಕರೆ ಕಂಪಲ್ಸರಿ ಇರಲೇಬೇಕು. ಒಬ್ಬ ರೈತನು ಏನಾದ್ರು ಒಂದು ಮಾಡಬೇಕು ಅಂತ ಹೇಳಿದ್ರೆ 1.5 ಎಕರೆ ಇರಬೇಕು ಅಂತ ಹೇಳ್ಬಿಟ್ಟು ಅದನ್ನ ನಾವು ರೀಸೆಂಟ್ ಮೀಟಿಂಗ್ ಅಲ್ಲಿ, ಸರ್ ಆನೇಕಲ್ ತಾಲೂಕಲ್ಲಿ ನಿಮ್ಗೆ ಕನಕಪುರ, ಮಾಗಡಿಯಲ್ಲೆಲ್ಲ 1.5 ಎಕರೆ 2 ಎಕರೆಗಳು ಇರ್ತವೆ. ಆನೇಕಲ್ ತಾಲೂಕಲ್ಲಿ ಬೆಳವಣಿಗೆ ಆಗ್ತಾ ಇರೋದ್ರಿಂದ 1.5 ಎಕರೆ ನಿಮ್ಗೆ ಎಲ್ಲೂ ಸಿಗೋದಿಲ್ಲ, ಎಲ್ಲ ಗುಂಟೆಗಳಲ್ಲಿ ಸಿಗೋದು ನಿಮ್ಗೆ ಅಂತ ಹೇಳಿ ಒಂದು 4-5 ಮೀಟಿಂಗ್ಗಳಲ್ಲಿ ನಾವು ಬೇಡಿಕೆ ಇಟ್ಟಾಗ ಇವತ್ತಿನ ದಿನ 5 ಗುಂಟೆಗೆ 15 ಲಕ್ಷ ಕೊಡ್ತಾ ಇದ್ದಾರೆ. 5 ಗುಂಟೆ ಇದ್ರೆ ಸಾಕು. ಅದಕ್ಕೆ ಲ್ಯಾಂಡ್ ವ್ಯಾಲ್ಯೂಯೇಷನ್ ಬೇಸ್ ಮೇಲೆ ನಮಗೆ 15 ಲಕ್ಷ ಕೊಡ್ತಾ ಇದ್ದಾರೆ. ಅದು 3% ಬಡ್ಡಿ ಇದ್ದಾರೆ. ಯಾಕಂತಂದ್ರೆ ಇವತ್ತು ಹಸುಗಳು ಬೇಯಿಸಕ್ಕೆ ನಾವು ಯಾರು ಜಮೀನುಗಳ ಮೇಲೆ ಆಚೆ ಮೇಲೆ ಬಿಡೋದಿಲ್ಲ. ಎಲ್ಲ ಮನೆಯಲ್ಲೇ ಫೀಡ್ಸ್ ಸ್ಟೇಬಲ್ಗಳಲ್ಲೇ ಹಾಕೊಳ್ತಾ ಇದ್ರು. ಎಲ್ಲ ಅಲ್ಲೇ ಬೆಳಿತೀವಿ, ಅಲ್ಲೇ ಕಟ್ಟಾಕೊಳ್ತೀವಿ. ಕುರಿಗಳು ಶೆಡ್ಗಳು ಬಂದ್ಬಿಟ್ಟಿದ್ದಾವೆ, ಅದನ್ನು ಯಾರು ಬಿಡೋದಿಲ್ಲ. 2 ಗುಂಟೆ ಇದ್ರೆ ಸಾಕು, 100 ಕುರಿಗಳು ಬೇಯಿಸ್ಬೋದು.
ಒಂದೇ ಶೆಡ್ಡಲ್ಲಿ ಹಾಕೊಂಡು. ಇಂತಹ ಹಲವಾರು ಯೋಜನೆಗಳು BDCC ಬ್ಯಾಂಕಿಂದ ನಾವು ಕೊಡ್ತಾ ಇದ್ದೀವಿ. ಇದೊಂದೇ ಅಲ್ಲ, ಕೃಷಿ ಇಲಾಖೆಯಿಂದ ಬಂದಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಅಂದ್ರೆ SHG ಸಂಘಗಳಿಗೆ, ಸ್ತ್ರೀ ಶಕ್ತಿ ಸಂಘಗಳಿಗೆ 15 ಲಕ್ಷ ನಮ್ಮ ಬ್ಯಾಂಕಿಂದ ನಿಮಗೆ ಲೋನ್ಗಳು ಕೂಡ ಕೊಡ್ತೀವಿ. ಅದ್ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ನೀವು ಕೆನರಾ ಬ್ಯಾಂಕ್ ಅಲ್ಲಿ ಲೋನ್ಗಳು ತಗೊಳ್ತಾ ಇದ್ದೀರಾ, 15 ಲಕ್ಷ 20 ಲಕ್ಷದವರೆಗೂ ಸ್ತ್ರೀ ಶಕ್ತಿ ಸಂಘಗಳು ಲೋನ್ಗಳು ತಗೊಳ್ತಾ ಇದ್ದಾರೆ. ಅದು 15 ಲಕ್ಷ 20 ಲಕ್ಷ ಅವ್ರು ಕೊಟ್ಟಾಗ 20 ಲಕ್ಷಕ್ಕೂ 100% ಬಡ್ಡಿ ಇದೆ, ನೀವು ಕಟ್ಟಬೇಕು. ಆದ್ರೆ BDCC ಬ್ಯಾಂಕ್ ಅಲ್ಲಿ 5 ಲಕ್ಷದವರೆಗೂ ಅಂದ್ರೆ 15 ಲಕ್ಷದಲ್ಲಿ 5 ಲಕ್ಷದವರೆಗೂ ಶೂನ್ಯ ಬಡ್ಡಿ. ಇನ್ನು ಮಿಕ್ಕಿದ 10 ಲಕ್ಷಕ್ಕೆ ಮಾತ್ರ ನಾವು ಬಡ್ಡಿ ವಸೂಲಿ ಮಾಡ್ತಾ ಇರೋದು. ಇದನ್ನ ನಾವು ಯಾಕೆ ಉಪಯೋಗಿಸ್ಕೋಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಇದು 30 ವರ್ಷದಿಂದ ಇದಾವೆ. ಇದು ನಿಮಗೆ ಮಾಹಿತಿ ತಲುಪಬೇಕು ಅನ್ನೋದು ನಮ್ದು ಉದ್ದೇಶ. ನೀವು ಲೋನ್ಗಳು ತಗೊಳ್ದಿಲ್ವೋ ಅದು ನಿಮಗೆ ಬಿಟ್ಟಿದೆ. ಆದ್ರೆ ಮಾಹಿತಿ ನಮ್ಮಲ್ಲಿ ಇದ್ದಾಗ, ಯಾವತ್ತೋ ಒಂದು ದಿವಸ ನಮಗೆ ಕಷ್ಟ ಅಂತ ಹೇಳಿದಾಗ, ಹೌದಪ್ಪ ಇಂಥದ್ದೊಂದು ಬ್ಯಾಂಕ್ ಇದೆ, ನಾವು ಆ ಬ್ಯಾಂಕ್ ನಾವು ಉಪಯೋಗ ಮಾಡ್ಕೋಬಹುದು ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಬರಬೇಕು. ಇಂಥವು ಹಲವಾರು ಕಾರ್ಯಕ್ರಮಗಳು ನಮ್ಮಲ್ಲಿ, ನಾವು ಇವಾಗ ತೆಂಗಿನ ಮರಗಳು ಇಡ್ತೀರಾ, ಅದಕ್ಕೂ 15 ಲಕ್ಷ ಕೊಡ್ತೀವಿ. ಜೇನುಗೂಡು 15 ಲಕ್ಷ ಕೊಡ್ತೀವಿ. ಅಣಬೆ ವ್ಯಾಪಾರ ಮಾಡೋರಿಗೆ ಅಣಬೆಗೂ 15 ಲಕ್ಷ. ಈ ರೀತಿ ಹಲವಾರು ಕಾರ್ಯಕ್ರಮಗಳು ನಮ್ಮಲ್ಲಿ ರೈತರಿಗೋಸ್ಕರನೇ ಇರುವಂತಹ ಬ್ಯಾಂಕು BDCC ಬ್ಯಾಂಕು. ಅದರ ಕೆಳಗಡೆ ಬರುವಂತಹ ಮತ್ತೊಂದು ಬ್ಯಾಂಕ್ ಯಾವುದು ಅಂದ್ರೆ ಇವತ್ತು VSSN ಬ್ಯಾಂಕ್. ಇವತ್ತಿನ ದಿನ ಅದು ನಮ್ಮ ಪಂಚಾಯಿತಿಯಲ್ಲೇ ಇದೆ. ನಮ್ಮ ಪಂಚಾಯಿತಿ VSSN ಸೆಕ್ರೆಟರಿ ಶ್ರೀನಿವಾಸ ರೆಡ್ಡಿ ಅವರು ಇಲ್ಲೇ ಇದ್ದಾರೆ. ಒಂದ್ಸರಿ ಮುಖ ತೋರಿಸ್ತೀವಿ. ಹೌದು, ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಡೈರಿಯಲ್ಲೇ ಇರ್ತಾರೆ, ಅವರು ಅಲ್ಲೇ ಬ್ಯಾಂಕ್ ಇದೆ. ಇದನ್ನ ಉಪಯೋಗಿಸ್ಕೊಳ್ಳಿ ಅನ್ನೋದು ನಂದೊಂದು ಕಳಕಳಿಯ ಮನವಿ. ಇದಲ್ಲದೆ ನಾವು ಹೌಸಿಂಗ್ ಲೋನ್ಸ್ ಕೊಡ್ತೀವಿ. ಅದು ಬೇರೆ ಬ್ಯಾಂಕ್ಗಳಲ್ಲಿ ನಾವು ಹೋದಾಗ ಫ್ಲಾಟ್ ಇಂಟ್ರೆಸ್ಟ್ ಅಂತ ಇರುತ್ತೆ. ಎಷ್ಟೊಂದು ಜನಕ್ಕೆ ಗೊತ್ತಾಗೋದಿಲ್ಲ. ಆ ಟೈಮ್ ನಮ್ಗೆ ದುಡ್ಡು ಬೇಕು ಅಂತ ಹೇಳಿದಾಗ ಎಲ್ಲೋ ಒಂದು ಹತ್ರ ದುಡ್ಡು ಬಂದ್ಬಿಟ್ರೆ ಸಾಕಪ್ಪ, ನನ್ನ ಕಷ್ಟ ತೀರೋಗ್ಬಿಡುತ್ತೆ. ಆದ್ರೆ ಅದರಲ್ಲಿ ಒಂದು ಒಳಗೆ ಕೆಲವು ರೈತರಿಗೆ ಗೊತ್ತಾಗದೇ ಇರುವಂತಹ ಕೆಲವು ಮಾಹಿತಿಗಳಿರ್ತವೆ. ಫ್ಲಾಟ್ ಇಂಟ್ರೆಸ್ಟ್, ಕಟ್ ಇಂಟ್ರೆಸ್ಟ್ ಅನ್ನೋದೆಲ್ಲ ಇರ್ತವೆ. ರೈತರಿಗೆ ನಾವು ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ ಅಂದ್ರೆ ನಮಗೆ ಒಂದು 15 ಲಕ್ಷ ನಾವು ತಗೊಂಡಾಗ 15 ಲಕ್ಷದಲ್ಲಿ 1 ರೂಪಾಯಿ ನಂದು ಲೋನ್ ಇದೆ ಅಂತ ಹೇಳಿದ್ರು ನಾವು 15 ಲಕ್ಷಕ್ಕೆ ಬಡ್ಡಿ ಕಟ್ಟಬೇಕು. ಅದು ಫ್ಲಾಟ್ ಇಂಟ್ರೆಸ್ಟ್. ಕಟ್ ಇಂಟ್ರೆಸ್ಟ್ ಅಂತ ಬಂದಾಗ ನಾವು 1 ರೂಪಾಯಿ ಇದ್ರೆ ಆ 1 ರೂಪಾಯಿಗೆ ಮಾತ್ರನೇ ಬಡ್ಡಿ ಇರ್ತದೆ. ಎಷ್ಟು ಬ್ಯಾಂಕ್ಗಳು ನಮಗೆ ಕಟ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಇವತ್ತಿನ ದಿನ? ಅದು ಒಂದು. ಎರಡನೇದಾಗಿ, ಎಷ್ಟು ಬ್ಯಾಂಕ್ಗಳಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಮೇಲೆ ಲೋನ್ಗಳು ಕೊಡ್ತಾ ಇದ್ದಾರೆ? ನಾವು ಇವತ್ತಿನ ದಿನ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಮೇಲೆ ಲೋನ್ಗಳು ಕೊಡ್ತಾ ಇದ್ದೀವಿ. ಬೇರೆ ಬ್ಯಾಂಕ್ಗಳಲ್ಲಿ ರೈತರು ಕ್ರೆಡಿಟ್ ಕಾರ್ಡ್ ಫಸ್ಟ್ ಕೇಳ್ತಾರೆ, ಕ್ರೆಡಿಟ್ ಕಾರ್ಡ್ ಬೇಕಾ ಸ್ವಾಮಿ ನಿಮಗೆ ಅಂತ ಹೇಳ್ಬಿಟ್ಟು, ಹೌದಾ ಏನ್ ಪ್ರೊಫೆಷನ್, ನಾನು ರೈತರು ಅಂತ ಹೇಳಿದ್ರೆ ಹಾಗೆ ಫಸ್ಟ್ ಕಟ್ಕೊಂಡ್ತಾರೆ, ನಿಮ್ ಸಮಸ್ಯೆ ಬೇಡ ಅಂತ. ನಾವು ಎದ್ದು ಹೋಗಿ ಅಂತಹ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿರುವಂತಹ ಪಕ್ಕದಲ್ಲಿರುವಂತಹ BDCC ಬ್ಯಾಂಕು ರೈತರಿಗೋಸ್ಕರನೇ ಸೃಷ್ಟಿಯಾದಂತಹ ಬ್ಯಾಂಕ್ಗಳೆಲ್ಲ, ರೈತರಿಗೋಸ್ಕರನೇ ಸೃಷ್ಟಿಯಾದಂತಹ ಬ್ಯಾಂಕ್. ಅದಕ್ಕಿಂತ ಬಹಳ ಮುಖ್ಯವಾದದ್ದು, ಇವತ್ತಿನ ದಿನ ನಮ್ಮ ಕೆಲವು ಕಡೆ ಎಲ್ಲ ಲ್ಯಾಂಡ್ ಅಕ್ವಿಸಿಷನ್ಗಳು ಆಗ್ತಾ ಇದ್ದಾವೆ. ನಾವು ರೈತರು ಲ್ಯಾಂಡ್ ಅಕ್ವಿಸಿಷನ್ ಆಗೋಯ್ತು ಅಂತ ಭಯಪಡ್ಕೊಳ್ತಾ ಇದ್ದೀವಿ. ಆದ್ರೆ ಯಾಕಾಯ್ತು ಅನ್ನೋದು ನೀವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಯಾವುದೇ ಒಂದು ಸರ್ಕಾರ ಮೊದಲನೇದಾಗಿ ನೀನು ರೈತ ಅಂತ ಅದನ್ನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಜಮೀನಲ್ಲಿ ಅಟ್ಲೀಸ್ಟ್ ರಾಗಿ ಬೆಳೀತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ಕೃಷಿ ಇಲಾಖೆಯಲ್ಲಿ ಹೋಗಿ ಎಂಟ್ರಿ ಅದು ಮಾಡಿಸ್ಬೇಕು. ಎಷ್ಟು ಜನ ಮಾಡಿಸಿದೀವಿ ನಾವು ರಾಗಿ ನಾವು ಬೆಳೀತಾ ಇದೀವಿ ಅಂತ ಕೃಷಿ ಇಲಾಖೆಯಲ್ಲಿ? ಅದು ಒಂದು 5 kg ರಾಗಿ ಕೊಡ್ತಾರೆ, ಅದನ್ನು ಕೂಡ ತಗೋಬರೋದಿಲ್ಲ. ನಮ್ಮ ಜಮೀನು ಹೆಂಗ್ ಬಿದ್ದಿದೆ ರೆಕಾರ್ಡ್ಸ್ ಅಲ್ಲಿ, ನಾವು ಏನೂ ಬೆಳೀತಾ ಇಲ್ಲ. ಅದು ಒಂದು 20 ವರ್ಷ 30 ವರ್ಷ. ಯಾಕಂತ ಹೇಳಿದ್ರೆ ಅನೇಕ ತಾಲೂಕಲ್ಲಿ ದುಡ್ಡುಗಳು ಜಾಸ್ತಿ ಇದಾವೆ. ನಮ್ಗೆ ಇವನ್ ಹತ್ರ ಹೋಗಿ ನಾನು 20 ಸಾಲ ನಿಂತ್ಕೋಬೇಕು. ನಮ್ಮ MD ಅವ್ರು ಬಂದಿದ್ದಾರೆ. ನಮ್ಮ MD ಅವ್ರು ವೆಟರ್ನರಿ ಡಾಕ್ಟರ್ನ ಗೋಳಿಗೆ ಕೊಡೋದಿಲ್ಲ, ಯಾವುದೋ ಒಂದು ಪ್ರೈವೇಟ್ ಡಾಕ್ಟರ್ ನಾವು ಗೋಳಿಗೆ ಕೊಡ್ತೀವಿ. ಅದಕ್ಕೆ ನಮ್ಮ ಗೌರ್ಮೆಂಟ್ ಡಾಕ್ಟರ್ಗಳು ಆರಾಮಾಗಿ ಕೂತ್ಕೊಂಡ್ಬಿಡ್ತಾರೆ. ನೀವು ಯಾರು ಬರೋದಿಲ್ಲ, ನಾವು ಏನು ಮಾಡಲ್ಲಪ್ಪ ಅಂತ ಹೇಳಿ ಗೌರ್ಮೆಂಟ್ ಇಂದ ಬರತಕ್ಕಂತಹ ಅನುದಾನಗಳಾಗಿರ್ಬೋದು, ಸಹಾಯ ಆಗಿರ್ಬೋದು, ಹಲವಾರು ಇದಾವೆ. ಇವತ್ತಿನ ದಿನ ಆನೇಕಲ್ದಲ್ಲಿ ನಿಮ್ಗೆ ಗೊತ್ತಾ, ನಮ್ಮಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇದೆ, ಸರ್ಜರಿ ಸೆಂಟರ್ ಇದೆ.
ನಮ್ಮ GKVK ಪ್ರೊಫೆಸರ್ಗಳಿಗೆ ನಾನು ಹೇಳ್ತಾರೆ ಮೊನ್ನೆ ರೀಸೆಂಟಾಗಿ ಓಪನ್ ಆಯಿತು, ಆದರೆ ಡಾಕ್ಟರ್ಗಳಿಲ್ಲ. ಇವಾಗ ಗೌರ್ಮೆಂಟ್ ಅದನ್ನ ಆಲ್ರೆಡಿ ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನನೂ ಪಡ್ತಾ ಇದೆ, ಎಲ್ಲನೂ ಪಡ್ತಾ ಇದೆ. ಇಂತಹ ಅನುಕೂಲಗಳು ನಮ್ಮಲ್ಲಿ ಇರಬೇಕಾದ್ರೆ ನಮ್ಮ ರೈತರು ನಾವು ಯಾವುದೋ ಒಂದು ಪ್ರೈವೇಟ್ ಬ್ಯಾಂಕ್ಗೆ ಹೋಗಿ ಅದರಲ್ಲಿ ಅವ್ರಿಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಅವ್ರು ಕೇಳಿದಾಗ ಅವ್ರು ಸಮಯ ನಾನು ಕೊಡ್ತೀನಿ ಸಮಯ ಸಾರ್ ಅಂತ, ಅದೇ ಒಬ್ಬ ಗೌರ್ಮೆಂಟ್ ಡಾಕ್ಟರ್ ಯಾವ ಅನ್ನುವಂತ ನಮ್ಮ ದಾಟಿನೇ ಚೇಂಜ್ ಆಗ್ಬಿಡ್ತದೆ. ಗೌರ್ಮೆಂಟ್ ಒಂದೇ ತಕ್ಷಣ ನಾನು ಏನಾದರೂ ಮಾತಾಡ್ಬೋದು ನಿನ್ನ ಹತ್ರ ಅನ್ನೋ ಒಂದು ಲೆಕ್ಕದಲ್ಲಿ ಖಂಡಿತವಾಗಿ ಉಪಯೋಗ ಮಾಡ್ಕೊಳ್ಳಿ. ಗೌರ್ಮೆಂಟ್ ಡಾಕ್ಟರ್ಗಳಾಗಿರ್ಬೋದು ಅಥವಾ ಬ್ಯಾಂಕ್ಗಳಾಗಿರ್ಬೋದು, ನಿಮಗೋಸ್ಕರ ಮಾಡಿದಂತಹ ಬ್ಯಾಂಕ್ಗಳು, ಅದರಲ್ಲಿ ಸಬ್ಸಿಡಿಗಳು ಎಷ್ಟೋ ಇರ್ತವೆ. ಇವಾಗ ಗೋಲ್ಡ್ ಲೋನ್ಸ್ ಕೊಡ್ತಾ ಇದ್ದೀವಿ. ಗೋಲ್ಡ್ ಲೋನ್ಸ್ ನಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ನಾನು ಕೇಳಿದ ಮಾಹಿತಿ ಪ್ರಕಾರ ಗೋಲ್ಡ್ ಲೋನ್ಸ್ ನಾವು ಕೆನರಾ ಬ್ಯಾಂಕ್ ಅಲ್ಲಿ ತಗೊಂಡ್ರೆ ಆ ಟೈಮ್ಗೆ ಅವರಲ್ಲಿ ಲೋನ್ಗಳು, ಅವರಲ್ಲಿ ಫಂಡ್ಸ್ ಹೆಂಗಿರ್ತದೋ ಹಂಗೆ ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಇರ್ತದೆ. ಇವತ್ತಿನ ದಿನ ನಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ನೀವು ಲೋನ್ಗಳು ತಗೋಬೇಕು ಅಂತ ಹೇಳಿದ್ರೆ ಒಂದು ಪಾಣಿ ಇಡ್ರಿ 10,000 ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳ್ತಾರೆ. ಪಾಣಿ ಇಡ್ರಿ 10,000 ನೀವು ಒಬ್ಬರೇ ಕೊಡ್ಬೇಕು. ಅದೇ BDCC ಬ್ಯಾಂಕ್ ಅಲ್ಲಿ ನಾವು ಬಂದಾಗ ನೀವು ಪಾಣಿ ಇಡೋದು ಬೇಡ, ಏನು ಬೇಡ, 10 ನಿಮಿಷದಲ್ಲಿ ಟ್ರಾನ್ಸಾಕ್ಷನ್ ಆಗ್ತದೆ. 8,000 ರೂಪಾಯಿ ಗ್ರಾಮ್ಗೆ ಎಲ್ಲ ಕ್ಲಿಯರ್ ಆಗಿ. ಪ್ರೊಸೆಸಿಂಗ್ ಚಾರ್ಜಸ್ 2,000 ರೂಪಾಯಿ ಅಂತ ತಗೊಳ್ತಾರೆ. ರೈತರಿಗೋಸ್ಕರನೇ ಮಾಡಿರುವಂತಹ ಬ್ಯಾಂಕ್ ಅಲ್ಲಿ ನಾವು ಯಾರು ಅಲ್ಲಿ ಹೋಗಿ ಮಾತಾಡ್ಸೋದೇ ಇಲ್ಲ ಮ್ಯಾನೇಜರ್ಗಳನ್ನ. ಇವತ್ತು ನಮ್ಮ ತಾಲೂಕಲ್ಲಿ 3 BDCC ಬ್ಯಾಂಕ್ಗಳಿದ್ದಾವೆ. ಒಂದು ಆನೇಕಲ್ಲಲ್ಲಿ, ಇನ್ನೊಂದು ಚಂದ್ರಾಪುರದಲ್ಲಿ, ಇನ್ನೊಂದು ಅತ್ತಿಗಲ್ಲಿಯಲ್ಲಿ. 13 VSSNಗಳಿದ್ದಾವೆ. 13 VSSNಗಳ ಮಾಹಿತಿ ಎಷ್ಟು ಜನಕ್ಕಿದೆ, ಅದರಲ್ಲಿ ಕೊಡ್ತಕ್ಕಂತಹ ಸೌಲಭ್ಯಗಳು ಎಷ್ಟು ಜನಕ್ಕೆ ಗೊತ್ತು, ಇವೆಲ್ಲ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ನಾವು ಹುಡುಕಾಡ್ತೀವಿ ಲೋನ್ಗಳಿಗೋಸ್ಕರ. ನಮ್ಗೆ ಯಾವತ್ತೋ ಒಂದು ದಿವಸ ದುಡ್ಡು ಬೇಕು ಅಂತ ಹೇಳಿದಾಗ ಹುಡುಕಾಡ್ಕೊಂಡು ಹೋಗ್ತೀವಿ. ಫಿಕ್ಸ್ಡ್ ಡೆಪಾಸಿಟ್ಗೆ ಅಂತ ಬಂದಾಗ ಯಾವ ಬ್ಯಾಂಕು ಎಷ್ಟು ಬಡ್ಡಿ ದರದಲ್ಲಿ ನಿಮಗೆ ಇಂಟ್ರೆಸ್ಟ್ ಕೊಡ್ತಾರೆ? ಫಿಕ್ಸ್ಡ್ ಡೆಪಾಸಿಟ್ 6.5 ಆ ರೀತಿ. BDCC ಬ್ಯಾಂಕ್ ಅಲ್ಲಿ 7.25%. 60 ವರ್ಷದ ಕೆಳಪಟ್ಟಿರೋರಿಗೆ, 60 ವರ್ಷ ಮೇಲ್ಪಟ್ಟಿರೋರಿಗೆ 7.8% ಕೊಡ್ತಾ ಇದೀವಿ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್. ಈ ಮಾಹಿತಿಗಳು ನಾವು ತಿಳ್ಕೊಳ್ಳದೆ ಸರ್ಕಾರ ಇಷ್ಟೆಲ್ಲ ಸೌಲಭ್ಯಗಳು ಕೊಡ್ತಾ ಇದೆ ಅಂತ ನಾವು ತಿಳ್ಕೊಳ್ಳದೆ ನಾವು ಒದ್ದಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತಿನ ದಿನ ಈ ಕಾರ್ಯಕ್ರಮ ಬರೋ ಉದ್ದೇಶನೂ ಅದೇ. ಏನು ನಮಗೆ ಮಾಹಿತಿ ಇದೆ ಅದು ಜನಗಳಿಗೆ ತಲುಪಬೇಕು. ನೀವು ಬ್ಯಾಂಕ್ ಹೋಗ್ತಿರೋ ಬಿಡ್ತಿರೋ ಬೇರೆ ಪ್ರಶ್ನೆ. ಇವತ್ತು ಡೈರಿಗಳಲ್ಲಿ ನಮ್ಮ ಹೈನುಗಾರಿಕೆಯಿಂದ GKVKಯಿಂದ ಬಂದಿದ್ದಾರೆ. ಇವತ್ತಿನ ದಿನ ನಾವು BDCC ಬ್ಯಾಂಕ್ ಇಂದ ಯಾರು DCC ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೋ ಡೈರಿಗಳು 30,000 ಫೀಡ್ಸ್ಗೆ ಅಂತ ಕೊಡ್ತೀವಿ. 30,000 ಫೀಡ್ಸ್ಗೆ ಅಂತ ಕೊಡ್ತೀವಿ. ಯಾವ ಬ್ಯಾಂಕ್ ಕೊಡ್ತಾ ಇದೆ ನೀವು ಹೇಳಿ? ಅಷ್ಟೇ ಅಲ್ಲ, DK ಸುರೇಶ್ ಅವರು ಅಧ್ಯಕ್ಷತೆ ವಹಿಸಿದ ಮೇಲೆ ಬೊಮ್ಮೂರಲ್ಲಿ 2 ಲಕ್ಷ ಘೋಷಣೆ ಮಾಡಿದ್ದಾರೆ. ಒಂದು ರೈತರಿಗೆ 2 ಲಕ್ಷದವರೆಗೂ ನಾವು ಹಸುಗಳು ಕೊಂಡ್ಕೊಳ್ಳಿಕ್ಕೆ, 2 ಹಸುಗಳಿಗೆ ಕೊಂಡ್ಕೊಳ್ಳಿಕ್ಕೆ ಅಂತ ಮಾಡಿದ್ದಾರೆ. ಎಷ್ಟು ಜನ ಮುಂದೆ ಬರ್ತಾ ಇದ್ದೀರಿ 2 ಲಕ್ಷಕ್ಕೆ? ನಮ್ಮಲ್ಲಿ ಜಮೀನುಗಳಿದ್ದಾವೆ. ಇವಾಗ ಮೈಸೂರಲ್ಲಿ ಗದ್ದೆಗಳಿಗೆ ಹೋದ್ರೆ ಒಂದು 300 ಎಕರೆ ಬಿದ್ದಿದೆ. ಅದ್ರಲ್ಲಿ ಎಷ್ಟು ಜನ ನಾವು ರಾಗಿ ಬೆಳೀತಾ ಇದ್ದೀವಿ? ಎಷ್ಟು ಜನ ಅದ್ರ ಮೇಲೆ ಲೋನ್ಗಳು ಮಾಡಿಸಿದೀವಿ? ಅದು ಉಳಿಬೇಕಲ್ಲ, ನಮಗೆ ಜಮೀನುಗಳು ಉಳಿಬೇಕಲ್ಲ. ಅದಕ್ಕಾದ್ರೂ ಏನಾದ್ರು ಒಂದು ಶೂರಿಟಿ ಅಂತ ಬೇಕಲ್ಲ ನಮಗೆ. ಅದು ನಮ್ಮ ಸರ್ಕಾರದಲ್ಲಿ ನೋಂದಣಿ ಆಗ್ಬೇಕಲ್ಲ. ನಾವು ಏನೋ ಒಂದು ಮಾಡ್ತಾ ಇದೀವಯ್ಯ, ನಾವು ರೈತರು, ನಾನು ಅದ್ರಲ್ಲಿ ಏನೋ ಒಂದು ಬೆಳೀತಾ ಇದ್ದೀವಿ ಅಂತ ಅದು ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕಲ್ಲ. ಇಂತಹ ಹಲವಾರು, ನಾನು ತಪ್ಪುಗಳು ಅಂತ ಹೇಳೋದಿಲ್ಲ, ನಮ್ಮ ಸಮಾಜ ಆ ರೀತಿ ಬೆಳ್ಕೊಂಡು ಹೋಗ್ತಾ ಇದೆ. ಬೆಂಗಳೂರು ಸುತ್ತಮುತ್ತಲಿನ ಬೆಳವಣಿಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೀವು ಕೊಡೋ 15 ಲಕ್ಷಕ್ಕೆ ನಂದು ಒಂದು ಗುಂಟೆಗೆ 20-25 ಲಕ್ಷಕ್ಕೆ ಹೋಗುತ್ತೆ. ನೀನು 15 ಲಕ್ಷಕ್ಕೆ ನಾನು ಬಂದು ಕಾಲಿಡಿಬೇಕಂತ ಹೇಳಿದ್ರೆ ಇದು ಕಾಲಿಗೆ ಪ್ರಶ್ನೆ ಅಲ್ಲ. ನೀವು ಕೊಡ್ತಕ್ಕಂತಹ ಸೌಲಭ್ಯಗಳನ್ನ ನೀವು ಉಪಯೋಗ ಮಾಡ್ಕೊಳ್ಳೋದು ನಿಮ್ಮ ಹಕ್ಕದು. ಯಾರು ಕಾಲಿಡುವಂತಹ ಪ್ರಶ್ನೆ ಅಲ್ಲ ಇದು. ನಿಮಗೆ ಬರ್ತಕ್ಕಂತಹ ಸೌಲಭ್ಯ. ಇವತ್ತಿನ ದಿನ 3 ಜನ ಪ್ರೊಫೆಸರ್ಗಳು ಪಾಠ ಮಾಡಿದ್ರೆ ನಮ್ಮ ಮುಂದೆ ಬಂದು ಕೂತಿದ್ದಾರೆ. ಇಲ್ಲಿ ವೆಟರ್ನರಿ ಡಾಕ್ಟರು ಆನೇಕಲ್ಲಿಂದ ಇಲ್ಲಿ ಬಂದು ಕೂತಿದ್ದಾರೆ. MD ಏನಕ್ಕೆ ಬಂದು ನಮ್ಮ ರೈತರ ಮುಂದೆ ಕೂತ್ಕೊಳ್ತಾರೆ? ಅವರೆಲ್ಲ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅವರಲ್ಲಿರುವಂತಹ ಮಾಹಿತಿಗಳನ್ನ ನಿಮಗೆ ತಿಳಿಸೋದೇ ಅವ್ರ ಕಾರ್ಯಕ್ರಮ. ನಾವು ಅದನ್ನು ಉಪಯೋಗ ಮಾಡ್ಕೋಬೇಕು.
ನಮ್ಮ ಒಂದು ಜೀವನ ಶೈಲಿನ ಬೆಳೆಸ್ಕೋಬೇಕು. ಕೆಲಸಗಳು ಅಂತ ಎಷ್ಟು ಜನಕ್ಕೂ ಕೆಲಸಗಳು ಕೊಡಕ್ಕಾಗೋದಿಲ್ಲ. ಇವತ್ತು ಬೇರೆ ದೇಶಗಳಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇರೋರು ಆಚೆ ತೆಗೆದು ಒಗಿತಾ ಇದ್ದಾರೆ. ವಿದ್ಯಾವಂತರು ಅಗ್ರಿಕಲ್ಚರ್ಗೆ ವಾಪಸ್ ಬಂದು ಹೊರಗೆ ಬಂದು ಅದರಲ್ಲಾಗುವಂತಹ ಅನುಕೂಲಗಳು, ಅದರಲ್ಲಾಗುವಂತಹ ಸೌಲಭ್ಯಗಳನ್ನ ಪಡ್ಕೊಂಡು ಅವ್ರದ್ದೇ ಆದಂತಹ ಇಂಡಸ್ಟ್ರೀಸ್ ಓಪನ್ ಮಾಡಬೇಕು ಅನ್ನೋದು ನಮ್ಮ ಈ ಸರ್ಕಾರದ ಉದ್ದೇಶ. ಯಾವುದೇ ಸರ್ಕಾರ ಬಂದಿರ್ಬೋದು, ಯಾಕಂದ್ರೆ ಇದು ಇವಾಗ ಇದು ಬಂದಿರೋದಲ್ಲ, 30-40 ವರ್ಷಗಳಿಂದ ಇರುವಂತಹ ಬ್ಯಾಂಕ್ ಇದು. 30-40 ವರ್ಷಗಳಿರುವಂತಹ ಬ್ಯಾಂಕ್ ಇದು. ಪ್ರತಿಯೊಬ್ಬ ರೈತರು ಇವತ್ತಿಲ್ಲಿ ಒಂದು ಅಷ್ಟು ಜನ ಕೂತಿದ್ದೀರ, ನೀವು ಈ ಮಾಹಿತಿನ ನಿಮ್ಮೂರಲ್ಲಿ ಹೇಳ್ಬೇಕು. ನೋಡಪ್ಪ, ಈ ರೀತಿ ಒಂದು ಬ್ಯಾಂಕ್ ಅಂತ ಇದೆ, ನಮಗೊಂದಷ್ಟು ಹಣಕಾಸಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಬಹಳ ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ನಮ್ಗೆ ಈ ರೀತಿ ಲೋನ್ಗಳು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮಾಹಿತಿಗಳನ್ನ ತಲುಪಿಸದೇ ಇರುವಂತಹ ಪಕ್ಷದಲ್ಲಿ ಆ ಬ್ಯಾಂಕ್ಗಳು ಹಂಗೆ ಮುಚ್ಚೋಗ್ತವೆ. ಕಾಂಪಿಟೇಟಿವ್ ಬ್ಯಾಂಕ್ಸ್ ಬೆಳ್ಕೊಂಡು ಹೋಗ್ತಾ ಇರ್ತವೆ. ಆ ಕಾಂಪಿಟೇಟಿವ್ ಬ್ಯಾಂಕ್ಸ್ ಎಲ್ಲರಿಗೂ ಉಳಿತವೆ ಅಂತ ಹೇಳಿದ್ರೆ ನಾವು ನಮ್ಮ ಜುಟ್ಟನ್ನ ಅವ್ರ ಕೈ ಕೊಡೋವರೆಗೂ ಮಾತ್ರನೇ. ಆಮೇಲೆ ಅವ್ರು ಕೇಳಿದ್ರೆ ನೀವು ಕೇಳಬೇಕು. ನೀವು ಒಂದ್ಸರಿ ಅದು ಕಮಿಟ್ ಆಗೋವರೆಗೂ ನೀವು ಹೇಳಿದಾಗ ಅವ್ರು ಕೇಳ್ತಾರೆ. ಒಂದು ಸಾರಿ ನೀವು ಅಲ್ಲಿ ಲೋನ್ ಹೋದಾಗ, ಸರ್ ಇದು ಯಾವುದೋ ಒಂದು 50 ಪೈಸಾ ಕಟ್ಟಾಯ್ತು, 1 ರೂಪಾಯಿ, ಸರ್ ಅದೆಲ್ಲ SMS ಚಾರ್ಜಸ್, ಹಿಡನ್ ಚಾರ್ಜಸ್, ಆ ಚಾರ್ಜಸ್, ಈ ಚಾರ್ಜಸ್ ನಿಮ್ಮ ಅಕೌಂಟ್ ಅಲ್ಲಿ ಹೋಗ್ತಾನೆ ಇರ್ತದೆ. ಅದು ನಮ್ಗೆ ಗೊತ್ತಾಗೋದೇ ಇಲ್ಲ. ಅದೇ ಗೌರ್ಮೆಂಟ್ ಬ್ಯಾಂಕ್ಸ್, BDCC ಬ್ಯಾಂಕ್ ಅಂತ ಹೇಳಿದ್ರೆ ನೀವೆಲ್ಲ ಅನ್ಕೊಂಡಿರ್ತಾರೆ ಇದು ಯಾವುದೋ ಒಂದು ಸೊಸೈಟಿ ಮಾತ್ರ ಅಂತ ಹೇಳ್ಬಿಟ್ಟು. ಖಂಡಿತ ಇದು ಸೊಸೈಟಿ ಅಲ್ಲ. ಒಬ್ಬ KAS ಆಫೀಸರು ಇದಕ್ಕೆ ಒಬ್ಬ MD, ಅದಕ್ಕೆ 7 ತಾಲೂಕುಗಳು ಇದಕ್ಕೆ ಸೇರಿರ್ತವೆ. ಯಾವುದೇ ಒಂದು ನಿರ್ಧಾರ ನಾವು ತಗೋಬೇಕು ಅಂತ ಹೇಳಿದ್ರೆ ಅದು ಸರ್ಕಾರದಿಂದನೇ ಆಗಬೇಕು. ಯಾವುದೇ ಒಂದು ನಿರ್ಧಾರ ತಗೋಬೇಕಂದ್ರೆ ಅಂತಹ ಬ್ಯಾಂಕ್ಗಳನ್ನ ಇವತ್ತು ನಾವು ರೈತರು ಮರ್ತಿದ್ದೀವಿ. ಯಾಕಂತ ಹೇಳಿದ್ರೆ ಅಲ್ಲೋಗೂ ಹೋಗುವಷ್ಟು ಪೇಷನ್ಸ್ ನಮ್ಗೆ ಇರೋದಿಲ್ಲ. ಬ್ಯಾಂಕ್ ಅಲ್ಲಿ ಕೂತು ಸರ್ ನಮ್ಗೆ ಈ ರೀತಿ ಲೋನ್ ಬೇಕು, ಒಂದು ಸ್ವಲ್ಪ ಲೀಗಲ್ ಒಪಿನಿಯನ್ಸ್ ಎಲ್ಲ ಇರ್ತವೆ. ಬೇರೆ ಬ್ಯಾಂಕ್ ಅಲ್ಲಿ ನೀವು ಲೀಗಲ್ ಒಪಿನಿಯನ್ಸ್ ಇದ್ರೆ ಎಲ್ಲರೂ ಒಂದು 15 ಲಕ್ಷ ತಗೋಬೇಕು ಖಂಡಿತವಾಗಿ. ಇದೇ ಗೌರ್ಮೆಂಟ್ ಅಲ್ಲ ಇಷ್ಟೆಲ್ಲ ಕೇಳ್ಬೇಕಾ ಸರ್ಕಾರ ಅಂತೇಳಿ 15 ಲಕ್ಷ ಸುಮ್ಮನೆ ಬರ್ತದ ನಮ್ಗೆ. ಅದು 3% ಬಡ್ಡಿ ದರದಲ್ಲಿ. ಇದನ್ನ ನಾವು ಉಪಯೋಗ ಮಾಡ್ಕೋಬೇಕು. ಅದು ಬರೀ BDCC ಬ್ಯಾಂಕ್ ಅವ್ರಿಗೆ ಹೋಗೋ ನೆಸಿಟಿ ಇಲ್ಲ. ನಿಮ್ಗೆ ಇಲ್ಲಿ ಊರುಗಳಲ್ಲಿ VSSN ಬ್ಯಾಂಕ್ಗಳೇ ಇರ್ತವೆ. ಅಲ್ಲಿ ಟ್ರಾನ್ಸಾಕ್ಷನ್ ನಿಮ್ಗೆ ಇಲ್ಲಿ ಅಕೌಂಟ್ ಓಪನ್ ಮಾಡಿ BDCC ಬ್ಯಾಂಕ್ ಅಲ್ಲಿ ಓಪನ್ ಮಾಡ್ದಂಗೆ. ಇಷ್ಟು ಮಾಹಿತಿಗಳು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದನ್ನ ಉಪಯೋಗಿಸ್ಕೊಳ್ಳಿ. ನಾವು ಊರಿಗೂ ಹೋಗ್ತಾ ಇದೀವಿ. ಇವತ್ತು ಮಂಜು ಶೆಟ್ಟಿ ಅಂತ ಹೇಳ್ಬಿಟ್ಟು ಸೂಪರ್ವೈಸರ್ ಕೂಡ ಇಲ್ಲೇ ಇದ್ದಾರೆ. ನಿಮಗೆ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತ ಹೇಳಿದಾಗ ನಮ್ಮ ಹತ್ತಿರದಲ್ಲಿರುವಂತಹ ಯಾವುದೇ 3 ಬ್ರಾಂಚ್ಗಳಿಗಾದ್ರೂ ನೀವು ವಿಸಿಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಯಾವುದೇ ಒಂದು VSSN ಸಹಕಾರ ಪತ್ತಿನ ಸಂಘ, ಅದಕ್ಕೆ ಯಾವುದಕ್ಕೂ ಹೋದ್ರೂ ನಿಮಗೆ ರೈತರಿಗೆ ಅನುಕೂಲವಾಗುವಂತಹ ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಅಥವಾ ನೀವು ಫಿಕ್ಸ್ಡ್ ಡೆಪಾಸಿಟ್ ಯಾವ್ದಾದ್ರು ಮಾಡಬೇಕು. ನಮ್ಮ ಸಂಘಗಳಿರೋದು ಅಥವಾ ನಮ್ಮ ಸೊಸೈಟಿಗಳಿರೋದು ಬರೀ ರೈತರಿಗೆ ಮಾತ್ರ. ಕಮರ್ಷಿಯಲ್ ಲೋನ್ಸ್ ನಾವು ಯಾವ್ದು ಕೊಡ್ತಾ, ಯಾವುದು ರಿಯಲ್ ಎಸ್ಟೇಟ್ ಲೋನ್ಗಳು ಕೊಡ್ತಾ ಇಲ್ಲ, ನಾವು ಇಂಡಸ್ಟ್ರೀಸ್ ಲೋನ್ ಕೊಡ್ತಾ ಇಲ್ಲ, ಯಾವುದಕ್ಕೂ ಕೊಡ್ತಾ ಇಲ್ಲ, ರೈತರಿಗೆ ಮಾತ್ರನೇ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಎಲ್ಲ ನನ್ನ ನೆಚ್ಚಿನ ರೈತ ಬಾಂಧವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವ ಸನ್ಮಾನ್ಯ ಶ್ರೀ ಆರ್ ಪುರುಷೋತ್ತಮ್ ಸರ್ ಅವರೇ ಹಾಗೂ ಸನ್ಮಾನ್ಯ ಶ್ರೀ ಡಾಕ್ಟರ್ ಭಾರ್ಗವ್ ರೆಡ್ಡಿ ಸರ್ ಅವರೇ ಹಾಗೂ ಶಿವರಾಮ್ ಪಾಟೀಲ್ ಸರ್ ಅವರೇ ಹಾಗೂ ನನ್ನ ಸಹೋದ್ಯೋಗಿಗಳಾದ ಮಂಜುನಾಥ ಸ್ವಾಮಿ ಅವರೇ, ವೈಜ್ಞಾನಿಕ ಅಧಿಕಾರಿಗಳು, ಮತ್ತು ಡಾಕ್ಟರ್ ಅಂಜನ್ ಕುಮಾರ್ ಅವರೇ, ನಿಮ್ಮ ಗ್ರಾಮದವರೇ, ನಮಗೆ ಸಾಕಷ್ಟು ವಿಷಯಕ್ಕೆ ಸಹಕಾರಿಯಾಗಿ ಸಮಗ್ರ ಕೃಷಿಯಲ್ಲಿ ನನ್ನ ಜೊತೆ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೂ ಇವತ್ತು ಏನು ಕ್ರೈಸ್ಟ್ ಕಾಲೇಜಿಂದ ಬಂದಂಥ ಎಲ್ಲ ಪ್ರಾಧ್ಯಾಪಕ ವರ್ಗದವರು ಮತ್ತು ನಮ್ಮ ಮರಸೂರು ಗ್ರಾಮ ಪಂಚಾಯತಿಯ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಮುರಳಿ ಸರ್ ಅವರೇ ಹಾಗೂ ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮಸ್ಕಾರ. ನಾವು ಸಮಗ್ರ ಕೃಷಿ ಪದ್ಧತಿ ಏಕೆ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದು ಒಂದು ಸಣ್ಣ ಪ್ರಶ್ನೆಯನ್ನ ನಿಮ್ಮ ಮನಸ್ಸಲ್ಲಿ ಹಾಕ್ಕೊಳ್ಳಿ. ನನಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾನು ಕೊಟ್ಟಿದ್ದೀನಿ. ಇಲ್ಲಿ ಜಿಲ್ಲಾ ತರಬೇತಿ ಕೇಂದ್ರ ಇದೆ ರಾಮಕೃಷ್ಣಪುರದಲ್ಲಿ,
ಸುಮಾರು ಕಾರ್ಯಕ್ರಮಕ್ಕೆ ಕರೆಸ್ತಾರೆ. ರಾಗಿ ಬೆಳೆಯ ಬಗ್ಗೆ ಅಥವಾ ಒಂದು ಸಾವಯವ ಕೃಷಿ ಬಗ್ಗೆ, ನೈಸರ್ಗಿಕ ಕೃಷಿ ಬಗ್ಗೆ ಮಾತಾಡಕ್ಕೆ ಕರೆಸ್ತಾರೆ. ಬಂದಾಗ ಅವರು ಹೇಳೋದು ಒಂದೇ, ಸರ್ ರೈತರು ಸಾಕಷ್ಟು ಜನ ಬರಬೇಕಿತ್ತು, ಬರಲಿಲ್ಲ. ಇವಾಗ ಜಮೀನಿನ ಬೆಲೆ ಆ ರೀತಿ ಆಗೋಗಿದೆ ಸರ್. 1 ಎಕರೆ 8 ಕೋಟಿ 10 ಕೋಟಿ ಅನ್ನೋ ತರ ಅವರು ವಿಷಾದ ವ್ಯಕ್ತಪಡಿಸ್ತಾರೆ. ಸರ್ ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ. ನಿಮಗೆ 1 ಎಕರೆಗೆ 8 ಕೋಟಿ 10 ಕೋಟಿ ತುಂಬಾ ಒಳ್ಳೆಯದು. ಆದರೆ ನಾವು ಎಲ್ಲೋ ಒಂದತ್ರ ಮಣ್ಣನ್ನ ಮರೀತಾ ಇದ್ದೀವಿ ಸರ್. ಮಣ್ಣು ಎಲ್ಲದಕ್ಕೂ ಮುಖ್ಯವಾದ ಒಂದು ತಾಯಿ. ನಾವು ಹೇಗೆ ನಮ್ಮ ತಾಯಿಯನ್ನ ಪೂಜಿಸ್ತೀವೋ, ಪ್ರತಿದಿನ ನೀವು ದೇವರ ಮನೆಯಲ್ಲಿ ಒಂದು ಇಡೀ ಮಣ್ಣನ್ನ ಪೂಜಿಸಿದ್ರೆ ತುಂಬಾ ಒಂದು ಒಳ್ಳೆಯದು. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ನಾವು ನೋಡ್ತಾ ಇದೀವಿ, ಪರಿಸ್ಥಿತಿ ನೋಡ್ತಾ ಇದೀವಿ. ಜುಲೈ ತಿಂಗಳು ರಾಗಿ ಬಿತ್ತೋಕ್ಕಾಗ್ತಾ ಇಲ್ಲ, ಮಳೆ ಇಲ್ಲ. ಇದು 146 ವರ್ಷಗಳ ಇತಿಹಾಸವನ್ನ ನೀವು ತಗೊಂಡ್ರೆ, ಇವತ್ತು ಈ ವರ್ಷ ನಾವೇನು ಅನುಭವಿಸ್ತಾ ಇದ್ದೀವಿ ಬರ, 146 ವರ್ಷದ ಹಿಂದೆ ನಡೆದಂತ ಪ್ರಸಂಗ. ಇದಕ್ಕೆ ಕಾರಣ ಯಾರು ಅಲ್ಲ, ಸ್ವತಃ ನಾವೇ. ಯಾಕೆ ಅಂದ್ರೆ ನಾವು ನಮ್ಮ ಅಭಿವೃದ್ಧಿ ಕಾರ್ಯಗಳಲ್ಲಿ, ನಮ್ಮ ಬೆಳವಣಿಗೆಯಲ್ಲಿ ಮುಖ್ಯವಾಗಿ ನಾವು ಪರಿಸರವನ್ನ ನೆಗ್ಲೆಕ್ಟ್ ಮಾಡಿದೀವಿ, ನಮ್ಮ ಮಣ್ಣನ್ನು ನೆಗ್ಲೆಕ್ಟ್ ಮಾಡಿದೀವಿ. ಸಾಕಷ್ಟು ಜನ ನನಗೆ ಕಾಲ್ ಮಾಡ್ತಾರೆ, ಫೋನ್ ಮಾಡ್ತಾರೆ. ಸರ್ಜಾಪುರದವರೇ, ಆನೇಕಲ್ದವರೇ ಫೋನ್ ಮಾಡ್ತಾರೆ. ರಾಗಿ ಬೆಳೆಗೆ ಕಳೆನಾಶಕ ಬೇಕು ಅಂತ ಫೋನ್ ಮಾಡಿದ್ರು. ನಾನು ಕೇಳಿದೆ ಅವರಿಗೆ, ಆಯ್ತಪ್ಪ, ರಾಗಿ ಬೆಳೆ ಎಷ್ಟು ಹಂತದಲ್ಲಿದೆ, ಯಾವ ಹಂತದಲ್ಲಿದೆ? ಸರ್ ರಾಗಿ ಬೆಳೆ ಬಿತ್ತಿ 50 ದಿನ ಆಗಿದೆ, ಕಳೆ ನಿರ್ವಹಣೆ ಮಾಡಕ್ಕಾಗ್ತಾ ಇಲ್ಲ, ಔಷಧಿ ಹೇಳಿ ಎಂದು. ನಾನು ಹೇಳಿದೆ, ನೋಡಪ್ಪ 50 ದಿನ ಆಗಿದೆ ಅಂದ್ರೆ ಕಳೆ ಏನೋ ಹೋಗತ್ತೆ, ಔಷಧಿ ಹೇಳ್ತೀನಿ, ಕಳೆ ಹೋಗತ್ತೆ. ಆದ್ರೆ ನೀವು ಬೆಳೆದಂತ ರಾಗಿನ ಯಾರೋ ತಿಂತಾರೆ, ಎಲ್ಲಿಗೋ ಮಾರ್ಕೆಟಿಗೆ ಹೋಗತ್ತೆ, ಅವ್ರ ಹೊಟ್ಟೆಗೆ ವಿಷ ಹೋಗತ್ತೆ. ನಾನು ಹೇಳಲ್ಲಪ್ಪ ಅಂದೆ. ಅವ್ರು ಬಿಡ್ಲಿಲ್ಲ. ಸರ್ ನೀವು ಏನು ಮಾಹಿತಿ ಕೊಡ್ತಾ ಇಲ್ಲ, ತಾಂತ್ರಿಕ ಮಾಹಿತಿ ಕೊಡ್ಬೇಕು ನೀವು. ನಾನು ಕೊಡಲ್ಲಪ್ಪ, ನೀವು ಎಲ್ಲಿ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಕೊಳ್ಳಿ, ನಾನು 50 ದಿನದ ರಾಗಿಗೆ ನಾನು ಔಷಧಿ ಹೇಳಲ್ಲ. ಯಾಕೆ ಹೇಳಲ್ಲ ಅಂದ್ರೆ, ರಾಗಿಯನ್ನ 120 ದಿನದಲ್ಲಿ ಕಟಾವು ಮಾಡ್ತಾರೆ. 50ನೇ ದಿನ ಇವ್ರು ಔಷಧಿ ಹೊಡೆದ್ರೆ ಇನ್ನ 70 ದಿನದಲ್ಲಿ ಕಟಾವ್ ಆಗತ್ತಲ್ಲ ರಾಗಿ, ಆ ರಾಗಿಯಲ್ಲಿ ವಿಷ ಇರುತ್ತೆ, ಆ ಕೆಮಿಕಲ್ಲು ಡಿಗ್ರೇಡ್ ಆಗಲ್ಲ. ನಾನು ಹೇಳಲ್ಲ ಅಂದ್ರೆ ಬಿಡ್ಲಿಲ್ಲ ಅವರು. ಮಧ್ಯಾಹ್ನ ಬೇರೆ ನಂಬರಿಂದ ಫೋನ್ ಮಾಡಿಸಿದ್ರು. ಫೋನ್ ಮಾಡಿ, ಸರ್ ರಾಗಿಗೆ ಕಳೆನಾಶಕ ಬೇಕು ಅಂದ್ರು. ಎಷ್ಟು ಅಂತ, ಯಾವ ದಿನ? 20 ದಿನ ಅಂದ್ರು. ಯಾಕಂದ್ರೆ ನನಗೆ ಹೇಳ್ಬೇಕು, 50ಕ್ಕೆ ನಾನು ಹೇಳಿಲ್ಲ, 20 ದಿನ ಅಂದ್ರೆ ಹೇಳ್ತೀನಿ ಅಂತ. 20 ದಿನ ಅಂತಕ್ಕೆ ಆಯ್ತಪ್ಪ, 2,4-D ಸೋಡಿಯಂ ಸಾಲ್ಟ್ ಅಂತ ಒಂದು ರಾಸಾಯನಿಕ ಇದೆ, ಅದನ್ನ ಹೊಡೆದ್ರೆ ಕಳೆ ಹೋಗುತ್ತೆ, ರಾಗಿಗೆ ಏನೂ ತೊಂದರೆ ಆಗಲ್ಲ, 20 ದಿನ ಹೊಡೀರಿ ಅಂದೆ. ಅವಾಗ ಸರ್ ಬೆಳಿಗ್ಗೆ ನಾನು ಫೋನ್ ಮಾಡಿದಾಗ ನೀವು ಹೇಳಲಿಲ್ಲ, ಇವಾಗ ಹೇಳ್ತಾ ಇದ್ದೀರಾ, ಹೆಂಗೆ ಅದು? ನಾನು ಹೇಳಿದ್ನಲ್ಲಪ್ಪ, ನಾನು 50 ದಿನದ ರಾಗಿಗೆ ಹೇಳಲ್ಲ ಅಲ್ಲ. ಅಲ್ಲ ಸರ್, ಬೆಳಿಗ್ಗೆ ಹೇಳಿಲ್ಲ, ಈಗ ಹೇಳ್ತಾ ಇದ್ದೀರಾ? ಹೌದು, ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ, ವಿಷವನ್ನ ನಾವು ಜನಕ್ಕೆ ಕೊಡ್ತಾ ಇದೀವಿ. ನಾನು ಹೇಳಲ್ಲ ಮಣ್ಣು ಹಾಳಾಗತ್ತೆ ಅಂದೆ. ಸರ್ ನೀವು ಯಾರು ಸರ್? ನಾನು ಇನ್ನೊಂದು 3-4 ವರ್ಷ ಇದನ್ನ ಬೆಳಿತೀನಿ ರಾಗಿನ, ಆಮೇಲೆ ರಿಯಲ್ ಎಸ್ಟೇಟ್ ಮಾಡ್ತೀನಿ, ಮಣ್ಣು ತಗೊಂಡು ನಾನೇನ್ ಮಾಡ್ಬೇಕು? ಇಲ್ಲಿ ರೈತರೇ ಸರ್, ಇಲ್ಲಿ ಮಣ್ಣು ತಗೊಂಡು ನಾನೇನ್ ಮಾಡ್ಬೋದು? ನನ್ನ ಮಕ್ಕಳಿಗೆ ನಾನೇನು ಬಿಟ್ಟು ಹೋಗ್ತೀನ? ಅವ್ರು ಹಂಗೆ ಹೇಳಿದ್ರು. ನಾನು ನಿಜವಾಗ್ಲೂ ಭೂಮಿನ ಬಿಟ್ಟು ಹೋಗಲ್ಲ, ನಾನು ಮಾರ ಹೋಗ್ತೀನಿ. ಯಾಕಂದ್ರೆ ಅವತ್ತು 8 ಕೋಟಿ ಇರೋದು ಇನ್ನೊಂದು 5-6 ವರ್ಷಕ್ಕೆ 10 ಕೋಟಿ 15 ಕೋಟಿ ಆಗತ್ತೆ. ಆದ್ರೆ ನಾವು ಮಾಡ್ತಾ ಇರೋದು ಅತಿ ದುರಂತ. ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ, ಇದಕ್ಕೆಲ್ಲ ಕಾರಣ ನಾವೇ. ಮಳೆ ಬರ್ತಾ ಇಲ್ಲ, ಇದು ವ್ಯವಸ್ಥೆ ಯಾಕಾಗಿದೆ ಅಂದ್ರೆ ನಾವು ಮಣ್ಣಿಗೆ ಗೌರವ ಕೊಡ್ಲಿಲ್ಲ, ನಾವು ಪ್ರಕೃತಿಗೆ ಗೌರವ ಕೊಡ್ಲಿಲ್ಲ. ನಾವು ನಮ್ಮ ಜಮೀನಲ್ಲಿ ಮರಗಳನ್ನ ನೆಡೋದನ್ನ ಬಿಟ್ವಿ. ನಮ್ಮ ಬದುಕುಗಳೆಲ್ಲ ಖಾಲಿ ಇದ್ದಾವೆ ಇವತ್ತು.
ನಮ್ಮ ರಾಸಾಯನಿಕಗಳು ಯಾವ ಲೆವೆಲ್ಗೆ ಹೋಗಿದಾವೆ ಅಂದ್ರೆ, ನೀವು ಇವತ್ತು ಜಮೀನಿಗೆ ಹೋದ್ರೆ ಮಿತ್ರ ಕೀಟಗಳು ಅಥವಾ ನಮ್ಮ ಪಕ್ಷಿಗಳು, ನಮ್ಮ ಕಪ್ಪೆಗಳು ಎಲ್ಲೋದು ನೋಡಿದ್ದೀರಾ? ಕಪ್ಪೆಗಳನ್ನ, ಪಕ್ಷಿಗಳನ್ನ ನೋಡ್ತಾ ಇಲ್ಲ ನಾವು, ಚಿಟ್ಟೆಗಳನ್ನ ನೋಡ್ತಾ ಇಲ್ಲ. ಪರಿಸರ ಸಂಪೂರ್ಣವಾಗಿ ಹಾಳು ಮಾಡ್ಕೊಂಡಿದ್ದೀವಿ ನಾವು ಬಳಸುವಂತ ರಾಸಾಯನಿಕ ವಸ್ತುಗಳು. ಇವತ್ತು ದುಡ್ಡಿನಿಂದ, ಹೌದು ದುಡ್ಡು ಬೇಕು, ಆದರೆ ನಮ್ಮ ಮುಂದಿನ ಜನಾಂಗ ಇದೆಯಲ್ಲ, ನಮ್ದು ಇಷ್ಟೇನ ಪ್ರಪಂಚ ಮುಗಿದೋಯ್ತಾ? ನಾವು ಸತ್ತೋಗ್ತೀವಿ, ಮುಗಿತಾ? ಮಕ್ಕಳು ಹುಟ್ಟಲ್ವಾ? ಅವ್ರಿಗೆ ಮಕ್ಕಳು ಹುಟ್ಟಲ್ವಾ? ಅವ್ರೇನ್ ಮಾಡಬೇಕು? ಈ ಹಂತಕ್ಕೆ ಬಂದು ತಲುಪಿದ್ದೀವಿ. ನಾವು ತಿಳ್ಕೋಬೇಕಾಗಿರೋದು ಇಷ್ಟೇ ಸರ್, ಮುಂದಿನ ಪೀಳಿಗೆಗೆ ನಾವು ಭೂಮಿಯನ್ನ ಒಳ್ಳೆ ರೀತಿಯಲ್ಲಿ ಬಿಟ್ಟೋಗೋಣ. ನಾವು ನಮ್ಮ ಮಕ್ಕಳಿಂದ ಮೊಮ್ಮಕ್ಕಳಿಂದ ಭೂಮಿಯನ್ನ ಎರವಲು ಪಡೆದಿದ್ದೀವಿ, ಸಾಲ ಪಡೆದಿದ್ದೀವಿ. ಅದನ್ನ ಅವರಿಗೆ ಒಳ್ಳೆ ರೀತಿಯಲ್ಲಿ ಕೊಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಇದಕ್ಕೂ ಸಮಗ್ರ ಕೃಷಿಗೂ ಏನು ಸಂಬಂಧ ಅಂತ ನೀವು ತಿಳ್ಕೋಬಹುದು. ಸಮಗ್ರ ಕೃಷಿ ಅಂದ್ರೆ ಇನ್ನೇನು ಅಲ್ಲ, 1950ರಿಂದ ನಮ್ಮ ರೈತರು ಏನು ಅದರ ಹಿಂದೆಯಿಂದ ಮಾಡ್ತಾ ಇದ್ರಲ್ಲ, ಕೃಷಿ ಚಟುವಟಿಕೆ ಜೊತೆಗೆ ಮನೆಯಲ್ಲಿ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆ, ಸಾಕಷ್ಟು ಉಪಕಸಬುಗಳನ್ನ ಮಾಡ್ತಾ ಬರ್ತಾ ಇದ್ರು. ಪ್ರತಿ ಮನೆಯಲ್ಲೂ ಹಸು ಇತ್ತು. ಹಸುಗಳಿಂದ ಗೊಬ್ಬರ ತಯಾರು ಮಾಡ್ತಾ ಇದ್ರು. ಅವರು ಕೊಟ್ಟಿಗೆ ಗೊಬ್ಬರ ಮಾಡ್ಕೊಳ್ತಿದ್ರು, ಎರೆಹುಳ ಗೊಬ್ಬರ ಮಾಡ್ಕೊಳ್ತಾ ಇದ್ರು. ಸರ್, ಇವತ್ತು ಯಾವ ಹಂತಕ್ಕೆ ಬಂದು ತಲುಪಿದೀವಿ ಅಂದ್ರೆ, ನಿಮ್ಮ ಹತ್ರ ಕೋಟಿ ದುಡ್ಡಿದ್ರು ನೀವು ಯೂರಿಯಾ ಗೊಬ್ಬರನ ತರಕ್ಕಾಗಲ್ಲ. ಕೋಟಿ ದುಡ್ಡಿದ್ರು ನೀವು ಅಂಗಡಿಗೆ ಹೋಗ್ಬಿಟ್ಟು ಕೋಟಿ ಕೊಡ್ತೀನಿ ಯೂರಿಯಾ ಕೊಡು ಅಂದ್ರೆ ಕೊಡಲ್ಲ. ಲಿಂಕ್ ಏನ್ ಹೇಳ್ತಾರೆ, 1 ಎಕರೆಗೆ 1 ಚೀಲ ಯೂರಿಯಾ ಕೊಡ್ತೀವಿ ಅಂತಾರೆ. ಈ ಹಂತಕ್ಕೆ ತಲುಪಿದೀವಿ. ಸರ್ಕಾರಿ ಏನೀಗ ನಾವು ಹೋಗ್ಬಿಟ್ಟು ಗೊಬ್ಬರ ಎಷ್ಟು ಬೇಕಾದ್ರೂ ನಾನು ತರ್ಬೋದು ಅನ್ನೋ ಅಂತ ಇಲ್ಲ ಸರ್. ನೀವು ಪರ್ಚೇಸ್ ಮಾಡೋಕ್ಕೂ ನಿಮಗೆ ಅವರು ಕೊಡೋದಿಲ್ಲ. ಯಾಕೆ ಅಂದ್ರೆ ಲಿಮಿಟೇಷನ್, ಉತ್ಪಾದನೆ ಆಗ್ತಾ ಇಲ್ಲ. ಬೇರೆ ದೇಶಗಳಿಂದ ಗೊಬ್ಬರ ಬರಬೇಕು, ಯುದ್ಧ ನಡೀತಾ ಇದೆ. ಬೇರೆ ದೇಶಗಳಿಂದ ಬರುವಂತ ಗೊಬ್ಬರ ಸಾಕಾಗ್ತಾ ಇಲ್ಲ. ಹಾಗಾದ್ರೆ ಎಲ್ಲಿ ಎಡುವುದ್ವಿ? ಇವತ್ತು ನಮ್ಮ ಗೊಬ್ಬರ ನಮ್ಮ ಹತ್ರ ಇದ್ದಿದ್ರೆ, ನಾವು ಕೊಟ್ಟಿಗೆ ಗೊಬ್ಬರ ಮಾಡ್ಕೊಂಡಿದ್ದಿದ್ರೆ, ನಾವು ಎರೆಹುಳ ಗೊಬ್ಬರ ಮಾಡ್ಕೊಂಡಿದ್ದಿದ್ರೆ, ನಾವು ಯಾವ ಅಂಗಡಿ ಮುಂದೆನೂ ನಿಲ್ಬೇಕಾಗಿರ್ಲಿಲ್ಲ. ಯಾಕೆ ನಿಮ್ಮ ತಾತ ನಿಮ್ಮ ಮುತ್ತಾತ ಗೊಬ್ಬರ ಮಾಡ್ಕೊಳ್ಳಿಲ್ವಾ? ಅವ್ರಿಗೇನು ಟೈಮ್ ಇರಲಿಲ್ವಾ? ಮಾಡ್ಕೊಳ್ತಿದ್ರಲ್ಲ. ಇವತ್ತು ನಾವ್ಯಾಕೆ ಮಾಡ್ಕೊಳ್ತಾ ಇಲ್ಲ? ನಾವು ಎಲ್ಲೋ ಕೂತು 1-2 ಗಂಟೆ ದಿನ ಮಾತಾಡ್ತೀವಿ, ಮೊಬೈಲ್ ನೋಡ್ತೀವಿ. ಯಾಕೆ ನಮ್ಮ ಗೊಬ್ಬರ ನಾವು ತಯಾರು ಮಾಡ್ಕೋಬಾರ್ದು? ನಮ್ಮ ಗೊಬ್ಬರ ತಯಾರು ಮಾಡ್ಕೊಳ್ಳೋ ಹೊಣೆಗಾರಿಕೆ ನಮ್ಮ ಮೇಲಿದೆ. ಸಮಗ್ರ ಕೃಷಿಗೂ ಇದಕ್ಕೂ ನಂಟೇನು? ನಾವು ಕೃಷಿ ಬೆಳೆಗಳ ಜೊತೆ ನಮ್ಮ ಹೈನುಗಾರಿಕೆ ಅಥವಾ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆಯನ್ನ ನಾವು ಮಾಡಿದ್ರೆ ನಮ್ಮ ಭೂಮಿ ಇವತ್ತು ಫಲವತ್ತಾಗಿರೋದು. ನಾನು ಸಾಕಷ್ಟು ಸಭೆಗಳಲ್ಲಿ ಹೇಳ್ತೀನಿ, ನಿಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿಸಿ, ನಿಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಏನಿದೆ ನೋಡಿ. ಡಾಕ್ಟರು ಫಸ್ಟ್ ನಾವು ಹೋದಾಗ ನಮ್ಮ ನಾಡಿಯನ್ನು ಹಿಡಿತಾರೆ, ನಮಗೆ ಟೆಸ್ಟ್ ಮಾಡ್ತಾರೆ, ನಮ್ಮ ನಾಡಿ ಮಿಡಿತ ಸರಿ ಇದೆಯಾ ಅಂತ. ಆ ನಾಡಿ ಮಿಡಿತ ಇನ್ನೇನು ಅಲ್ಲ, ಮಣ್ಣಿಗೆ ನಾಡಿ ಮಿಡಿತ ಅಂದ್ರೆ ಸಾವಯವ ಇಂಗಾಲ. ನಮ್ಮ ಮಣ್ಣಿನಲ್ಲಿ ಇವತ್ತು ದುರದೃಷ್ಟ, ಸಾವಯವ ಇಂಗಾಲ 0.5% ಇರಬೇಕಿತ್ತು. ಇವತ್ತು ನಾನು ಎಲ್ಲ ಯಾಕೆ ಇಷ್ಟು ಅಥಾರಿಟಿವ್ ಆಗಿ ಮಾತಾಡ್ತೀನಿ ಅಂದ್ರೆ, ನಾನು ನೈಸರ್ಗಿಕ ಕೃಷಿಯ ಯೋಜನೆಯನ್ನ 6,000 ಜನ ರೈತರ ಜೊತೆ ಮಾಡಿದ್ದೀನಿ. 6,000 ಜನ ರೈತರ ಮಣ್ಣು ಪರೀಕ್ಷೆಯನ್ನು ನಾನು ಮಾಡಿಸಿದ್ದೀನಿ. ಅದರ ಬೇಸಿಸ್ ಮೇಲೆ ಹೇಳ್ತೀನಿ, ನೀವು ಸಾವಯವ ಇಂಗಾಲವನ್ನು ಪರೀಕ್ಷೆ ಮಾಡಿಸಿದ್ರೆ ಅದು 0.37 ಅಥವಾ 0.38 ಅಷ್ಟೇ ಇರುತ್ತೆ ಹೊರತು 0.5 ಇಲ್ಲ. ಯಾಕಿಷ್ಟು ನಾನು ಡಿಫರೆನ್ಸ್ ಏನು 0.37ಕ್ಕೂ 0.5ಕ್ಕೂ ಏನು ವ್ಯತ್ಯಾಸ ಅಂತ ನೀವು ಕೇಳಿದ್ರೆ, ಆ 0.37ರಿಂದ 0.5ಕ್ಕೆ ನೀವು ಸಾವಯವ ಇಂಗಾಲ ತರಬೇಕು ಅಂದ್ರೆ ಸತತವಾಗಿ ನೀವು 20 ವರ್ಷ ಕೊಟ್ಟಿಗೆ ಗೊಬ್ಬರವನ್ನ ಬಿಡದೆ ಹಾಕಬೇಕು. ಕೊಟ್ಟಿಗೆ ಗೊಬ್ಬರವನ್ನ ಜಮೀನಿಗೆ ಸತತವಾಗಿ 20 ವರ್ಷ ಹಾಕಿದ್ರೆ ನಿಮ್ಮ ಸಾವಯವ ಇಂಗಾಲದಲ್ಲಿ ಹೆಚ್ಚಳ ಆಗುತ್ತೆ.
ಇವತ್ತು ನೀವು ಹಾಕ್ತಾ ಇದ್ದೀರಾ ಸಾವಯವ ಇವೆಲ್ಲ. ಎಷ್ಟು ಜನ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ? ವರ್ಷದಲ್ಲಿ ಒಂದು ಸರಿ ಹಾಕೋದು ಸಾಮಾನ್ಯ ನಾವು ಹೇಳೋದು. ಆದ್ರೆ 3 ವರ್ಷಕ್ಕೆ ಒಂದ್ಸರಿ ಹಾಕೋದು, 2 ವರ್ಷಕ್ಕೆ ಒಂದ್ಸರಿ ಹಾಕೋದು, ಕೆಲವು ಸರಿ ಸಾವಯವ ಪದಾರ್ಥನೇ ಹಾಕೋಲ್ಲ, ಅಂಗಡಿಯಿಂದ ಕಾಂಪ್ಲೆಕ್ಸ್ ತರೋದು ಅಥವಾ DAP ತರೋದು, ಪೊಟ್ಯಾಶ್ ತರೋದು, ಭೂಮಿಗೆ ಹಾಕೋದು. ಸೊ ಏನಾಗಿದೆ, ಭೂಮಿ ಸುಡ್ತಾ ಇದೆ. ಭೂಮಿ ಸುಟ್ರೆ ಏನಾಗತ್ತೆ, ಭೂಮಿಯಲ್ಲಿ ಹಾಕುವ ಬೀಜಗಳು ಸುಡುತ್ತವೆ. ಆ ಬೀಜಗಳು ಮೊಳಕೆ ಹೊಡೆಯಲ್ಲ. ಭೂಮಿಯಲ್ಲಿ ನೀರನ್ನ ಹಿಡಿದಿಡುವ ಶಕ್ತಿ ತಾಯಿಗೆ, ಹೃದಯಕ್ಕೆ, ನಾವು ಬೋರ್ವೆಲ್ ಹೊಡೆದಷ್ಟು ನಾವು ಖುಷಿ ಪಡ್ಬೋದು. ಬೋರ್ವೆಲ್ ಮಾಡ್ಬಿಟ್ವಿ, ನೀರು ಬಂತು. ನಿಜವಾಗ್ಲೂ ನಾವು ನಮ್ಮ ಪರಿಸರವನ್ನ ಹಾಳು ಮಾಡ್ತಾ ಇದ್ದೀವಿ. ನಮ್ಮ ಜಲವನ್ನ ನಾವು ಅಗಿದು ತೆಗಿತಾ ಇದ್ದೀವಿ. ಇವೆಲ್ಲ ನಾವು ಮಾಡಬೇಕಾಗಿಲ್ಲ. ನಾವು ಮಾಡಬೇಕಾಗಿರೋದು ಸಮಗ್ರ ಕೃಷಿಯನ್ನ ನೀವು ಅಳವಡಿಸಿ. ನೀವು ಮಲ್ನಾಡ್ ಗೀಟ ಅಥವಾ ಒಂದು ದೇಸಿ ಹಸುವಿನ ಹಾಲನ್ನ ನಿಮ್ಮ ಮಕ್ಕಳಿಗೆ ಕೊಟ್ಟು ನೋಡಿ, ಅವರು ಯಾವತ್ತೂ ಪ್ರೀತಿ ಬಾಂಧವ್ಯದಿಂದ ಕೂಡಿರ್ತಾರೆ. ಅಷ್ಟು ಪ್ರೀತಿ ಅದು ತೋರಿಸುತ್ತೆ. ಯಾಕಂದ್ರೆ ನಾವು ಸೇವಿಸುವ ಆಹಾರ ಆಗಿದೆ. ಪ್ರತಿದಿನ ನಾವು ಸೇವಿಸುವ ಆಹಾರ ಕೆಮಿಕಲ್ ಒಂದು ರೀತಿ ಕಂಟಾಮಿನೇಟೆಡ್ ಆಗಿದೆ. ನೀವು ನಿಮ್ಮ ಮನೆಗೆ ಬೇಕಾದಷ್ಟು ರಾಗಿಯನ್ನ ಬೆಳ್ಕೊಳ್ಳಿ, 1 ಎಕರೆಯಲ್ಲಿ ರಾಗಿ ಹಾಕೊಳ್ಳಿ, ಅದಕ್ಕೆ ಸಂಪೂರ್ಣವಾಗಿ ಸಾವಯವ ರೂಪದಲ್ಲಿ ಗೊಬ್ಬರ ಕೊಡಿ. ಸಾವಯವ ರೂಪ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಮಗ್ರ ಕೃಷಿಯನ್ನ ನಾವು ಮಾಡಿದ್ರೆ ಶೂರ್ ನಾವು ಎಲ್ಲೂ ಹೋಗ್ಬೇಕಾಗಿಲ್ಲ ಗೊಬ್ಬರಕ್ಕೆ. ನಮ್ಮಲ್ಲೇ ಗೊಬ್ಬರ ಸೃಷ್ಟಿಯಾಗುತ್ತೆ. ನಮ್ಮಲ್ಲೇ ಕೊಟ್ಟಿಗೆ, ನಮ್ಮಲ್ಲಿ ಬರುವಂತ ಸಗಣಿ ಸಾಕು ನಮ್ಮನ್ನ ಕಾಪಾಡೋಕೆ. ಹೊರಗಡೆ ಎಲ್ಲೂ ಹೋಗಿ ನಾವು ಗೊಬ್ಬರವನ್ನು ತರಬೇಕಾಗಿಲ್ಲ. ನಿಮಗೆ ಬೇಕಾದಂತ ಕುರಿ ಕೋಳಿ ಸಾಕಾಣಿಕೆ ನಿಮ್ಮ ಮನೆಗೆ ಬೇಕಾದಂತ ಪೌಷ್ಟಿಕ ಆಹಾರವನ್ನು ಕೊಡುತ್ತೆ. ಇವತ್ತು ನಾವು ಹೋಗ್ಬಿಟ್ಟು ಕೋಳಿ ತರ್ತೀವಿ. ಕೋಳಿ ತಂದಾಗ ನಿಮಗೆ ಫೀಲ್ ಆಗಿರುತ್ತೆ, ನೀವು ಅದನ್ನ ತಿನ್ಬೇಕಾದ್ರೆ ಆಂಟಿಬಯೋಟಿಕ್ಸ್ ಅದರಲ್ಲಿ ಇದೆ ಅಂತ. ಅದರಲ್ಲಿ ಆ ಫೀಲಿಂಗ್ ನೀವು ನೋಡ್ತೀರಾ. ನೀವು ನಾಟಿ ಕೋಳಿಯನ್ನ ಸಾಕಿ ನಿಮ್ಮ ಮನೆಯಲ್ಲಿ ಬಿಡ್ರಿ, ನಿಮ್ಮ ತೋಟಕ್ಕೆ ಹೋಗುತ್ತೆ. ಆ ಕೋಳಿ ಏನ್ ಮಾಡುತ್ತೆ ಅಂದ್ರೆ, ನಿಮ್ಮ ಬೆಳೆಗೆ ಇರುವ ಕೀಟಗಳನ್ನ ತಿನ್ನುತ್ತೆ. ಇಟ್ ಆಕ್ಟ್ಸ್ ಎಸ್ ಎ ಪೆಸ್ಟ್ ಕಂಟ್ರೋಲ್. ನಿಮ್ಮ ಕೀಟಗಳನ್ನೆಲ್ಲ ಆ ಬೆಳೆಯೆಲ್ಲ ತಿಂದು, ಆ ಬೆಳೆಯಲ್ಲಿರುವ ಕೀಟ ತಿಂದು ಇಕ್ಕೆ ಹಾಕತ್ತೆ. ಆ ಇಕ್ಕೆಯಲ್ಲಿ ಪೊಟ್ಯಾಶ್ ಜಾಸ್ತಿ ಇದೆ. ಪೊಟ್ಯಾಶ್ ಅದು ಭೂಮಿಗೆ ಫಲವತ್ತಾಗುತ್ತೆ. ನಿಮ್ಗೆ ಬೇಕಾದಾಗ ನಿಮ್ಮ ಮನೆ ಕೋಳಿ ಕಟ್ ಮಾಡ್ಕೊಳ್ರಿ, ಊಟ ಮಾಡ್ರಿ. ಅದಕ್ಕೆ ಯಾವ ವ್ಯಾಕ್ಸಿನ್ ಹಾಕಿದಿರು ನೀವು? ಯಾವ ವ್ಯಾಕ್ಸಿನ್ ಹಾಕಿಲ್ಲ. ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಸರ್, ಕೆಲವು ವಿಚಾರಗಳು ನಮ್ಮ ಅನಿಮಲ್ ಹಸ್ಬೆಂಡ್ರಿ ಡಾಕ್ಟರ್ ಗೊತ್ತು. ಇವತ್ತು ಹೆಣ್ಣು ಮಕ್ಕಳು ಯಾಕೆ ಬೇಗ ಬೇಗ ಮೆಚೂರ್ ಆಗ್ತಾ ಇದ್ದಾರೆ? ಸಾಕಷ್ಟು ಮಾತಾಡಿದ್ದಾರೆ. ನನಗೆ ಬಹಳ ಖುಷಿ ಅನಿಸಿದ್ದು, ವೇದಿಕೆಯಲ್ಲಿ ಬಂದ ಕೂಡಲೇ ಕೆಲವರು ಹೋಗಿ ಪಾಠ ಮಾಡಿದಂಥ ಸಂದರ್ಭದಲ್ಲಿ ನಾನು ವಿಜ್ಞಾನಿಗಳಾಗಿ ಹಾಸನ ಜಿಲ್ಲೆಯಲ್ಲಿದ್ದಾಗ ಮತ್ತೆ ತೋಟಗಾರಿಕಾ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಂತಹ ಸಂದರ್ಭದಲ್ಲೂ, ನಂತರ ಏನು ನನಗೆ ಅವಕಾಶ ಆಯಿತು ಅದನ್ನು ಜಾಬ್ ಬಿಟ್ಟು ಓದಂಥ ಸಂದರ್ಭದಲ್ಲಿ ರೈತರ ಜೊತೆ ಒಡನಾಟಗಳನ್ನು ಇಟ್ಕೊಂಡಿದ್ವಿ. ಒಂದೇ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ತೋಟಗಾರಿಕಾ ವಿಜ್ಞಾನಿ. ಈ ತೋಟಗಾರಿಕಾ ಬೆಳೆಗಳನ್ನ ಹೇಗೆ ಮಾಡುವುದಕ್ಕಿಂತ ಸಮಗ್ರ ಬೆಳೆಗಳನ್ನ ಯಾವ ತರ ಮಾಡಬೇಕು ಅಂತಕ್ಕಂಥದ್ದನ್ನ ಸಂಜಯ್ ಸರ್ ಅವರು ವ್ಯಕ್ತ ಮಾಡಿದ್ದಾರೆ. ನಾನು ಇಲ್ಲಿರ್ತಕ್ಕಂಥವರಲ್ಲಿ ಎಲ್ಲ ಸಣ್ಣ ಪ್ರಶ್ನೆ ಇಷ್ಟೇನೆ. ಇವತ್ತು ಈ ವೇದಿಕೆಯಲ್ಲಿ ವಿಚಾರಗಳನ್ನ ಕೇಳಿದ ಮೇಲೆ ನಾನು ಅದನ್ನ ಎಷ್ಟು ಅಳವಡಿಕೆ ಮಾಡ್ತೇನೆ. ಇಲ್ಲಿ ಸಾಕಷ್ಟು ಮಾತಾಡಿದೆ ಈಗ ಅಲ್ವಾ? ಅದೆಲ್ಲ ಕೌಂಟ್ ಮಾಡ್ತಾ ಹೋದ್ರೆ ಸಾವಿರಾರು ಮಾತಾಡಿದ್ವಿ. ಆದರೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಸುಮಾರು ಒಂದು 50-70 ಜನ ನನಗೆ 1 ಎಕರೆ ಜಮೀನು ಇದೆ ಅಂದ್ರು, ಅಥವಾ ಎಷ್ಟೇ ಒಂದು ತೆಂಗಿನ ಮರ ನಮ್ಮ ಮನೆ ಮುಂದೆ ಇದೆ ಅಂದ್ರೂ ಕೂಡ ಇಲ್ಲಿಂದ ಹೋದ್ಮೇಲೆ ನಾನು ಏನು ಕಲಿತೆ ಇಲ್ಲಿ ಮತ್ತೆ ಏನು ಮಾಡಬೇಕು, ಇಷ್ಟು ಬದಲಾವಣೆ ಆದ್ರೆ ಬಹುಶಃ ಸಮಯ ಜಿಕೆವಿಕೆಯಿಂದ ಬಂದು ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ವಿಚಾರ ಇರತಕ್ಕಂಥದ್ದು ಅನುಕೂಲ ಅನ್ನೋದು ನನ್ನ ಭಾವನೆ. ಅದ್ರ ಬಗ್ಗೆ ಯೋಚನೆ ಮಾಡಿದೆ. ತೋಟಗಾರಿಕೆ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಂಡು ನಾನು ಬಂದ ಕೂಡಲೇ ಕೇಳಿದೆ. ಯಾರೋ ಒಬ್ಬ ರಮೇಶ್ ಅಂತಕ್ಕಂಥವ್ರು ಯಾರೋ ಇದ್ರು, ನಿಮ್ಮ ಬೆಳೆನಲ್ಲಿ ಏನ್ ಬೆಳಿತಾರಪ್ಪ ಇಲ್ಲಿ ಅಂತ. ಸರ್ ನಮ್ದು ತೋಟ ఉంది ಸರ್ ಅಂತಂದ್ರು. ತೋಟ ಇದೆ, ತೆಂಗಿನಕಾಯಿ ఉంది ಸರ್ ಅಂತಂದ್ರು. ಓಕೆ, ತರಕಾರಿ ಏನ್ ಬೆಳಿತೀರಾ? ಸಾಕಷ್ಟು ಬೆಳಿತೀವಿ ಸರ್, ಹೂವು ಬೆಳಿತೀವಿ. ಬೆಳಿತಕ್ಕಂಥದ್ದು ಓಕೆ, ಯಾರು ಬೆಳಿಬಾರ್ದು ಅಂತ ಹೇಳಿಲ್ಲ, ಅಥವಾ ಜಮೀನನ್ನ ಇದು ಮಾಡ್ಬೇಕು ಅಂತಿಲ್ಲ. ನಾವು ಬೆಳೆಗಳನ್ನ ನಮ್ಗೆ ಹೋಲಿಸ್ಕೊಂತ ಇಲ್ವಾ? ಬೆಳೆಗಳಿಗೆ ಜೀವ ಇದೆಯಾ? ಜೀವ ಇದೆ, ಕರೆಕ್ಟ್ ಅಲ್ಲ? ಮನುಷ್ಯರಾಗಿ ನಮ್ಗೆ ಜೀವ ಇದೆ. ದೇವರು ನಮ್ಗೆ ಬಾಯಿ ಕೊಟ್ಟಿದ್ದಾನೆ. ಹಂಗಾಗಿ ನಾವು ಈಗ ಬೆಳಿಗ್ಗೆ ಬಂದ ಕೂಡಲೇ ಆಫೀಸ್ ಹತ್ರ ಹೋಗಿ, ಮುರಳಿ ಸರ್ ನಿಮ್ಮ ಒಳ್ಳೆ ಗ್ರಾಮ ಪಂಚಾಯತಿ ಅಧಿಕಾರಿ,
ಸರ್ ಕಾಫಿ ತಗೋತೀರಾ, ನೀರು ತಗೋತೀರಾ ಇವು ಅಂತ ಕೇಳಿದ್ರು. ನಮ್ಗೆ ಬೇಕಾದ್ರೆ ನಾವು ಕೇಳಿದ್ವಿ, ತಗೊಂಡ್ವಿ. ಈಗ ಒಂದು ತೆಂಗಿನ ಎಣ್ಣೆ ಇಟ್ಕೊಳ್ಳಿ, ನಾವು ಹೋದಾಗ ಮುಂದೆ ನಿಂತ್ಕೊಳ್ಳೋಣ, ಏನಾದ್ರೂ ಬಾಯಿ ಬಿಟ್ಟು ಕೇಳುತ್ತಾ ನಿಮಗೆ? ಸ್ವಲ್ಪ ಸಣ್ಣ ಸಣ್ಣ ವಿಚಾರನೆ ಮಾಡೋಣ, ಬೇಗ ಮುಗಿಸ್ತೇನೆ. ಬಹುಶಃ ಬಹಳ ದಿನ ಮೈಕ್ ಇಟ್ಟಿದ್ದೀನಿ. ಕೆಲವರು ಬಂದ ಕೂಡಲೇ ಮತ್ತೆ ಟೈಮ್ ನೋಡಿದ್ರು, ಮತ್ತೆ ಎದ್ರಪ್ಪ ಮುಂದೆ ಪ್ರಾಧ್ಯಾಪಕರು ವಿಚಾರಗಳು BSc ಮಾಡಿರ್ತಾರೆ, MSc ಮಾಡಿರ್ತಾರೆ, PhD ಮಾಡಿರ್ತಾರೆ, ಮೈಕ್ ಸಿಕ್ತು ಅಂದ್ರೆ ಕಾಲ್ ಕೇಳ್ತಾರೆ ಅನ್ನುವಂಥ ಭಾವನೆಗಳು ಇರ್ತವೆ. ಆದ್ರೆ ವಿಚಾರ ತಿಳ್ಕೊಂಡು ಹೋದ್ಮೇಲೆ ಮತ್ತೆ ಫೋನ್ ಮಾಡ್ತಿರಲ್ಲ, ಆವಾಗ ನಮಗೆ ಪೂನಪ್ಪ ಇವರೇನೋ ಸ್ವಲ್ಪ ಡೆವಲಪ್ ಮಾಡ್ಲಿಕ್ಕೆ ಸಾಕಾಗಿದೆ. ನಾನು ಬಂದ್ಕೊಂಡೆ ವೇದಿಕೆ ನೋಡ್ತೀನಿ. ಮೊದಲು ಇವತ್ತು ಯಾರ್ಯಾವ ವಿಚಾರವನ್ನು ಹಂಚ್ಕೊಳ್ಳೋಕೆ ಕೂತಿದ್ದೀವಿ ಅಂತ ಮೊದಲಿಗೆ ಫಸ್ಟ್ ಖುಷಿ ಅನ್ಸಿದ್ದೀವಿ. ಏನ್ ಗೊತ್ತಾ ಸರ್, ದುಡ್ಡು ಎಲ್ಲಿ ಸಿಗುತ್ತೆ ಸರ್ ಅಂತ ಪ್ರಶ್ನೆ ಇಲ್ಲ ನನಗೆ. ಫಸ್ಟ್ ವೇದಿಕೆ ಪ್ರಾರಂಭ ಆಗಿದೆ ಸಾಹೇಬ್ರಿಂದ, ದುಡ್ಡು ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಅದೇನೋ ಈಗ ಭಗವಂತನ ನಾವು ಯಾರನ್ನಾರು ನೆನೆಸ್ಕೊಳ್ರಿ. ಮುಂದಿನ ಸಮೇತ ನಮ್ಮ ಅಪ್ಪ ಈಗ ಧರ್ಮಸ್ಥಳಕ್ಕೆ ಹೋಗಿದ್ದಂತೆ, ಬಂದ ನಮ್ಮ ಅಮ್ಮ ಸ್ವೀಟ್ ತಿನ್ನಿಸ್ತಾ ನಾನು ಹುಟ್ಟುಬಿಟ್ಟೆ, ನನಗೆ ಮುಂದಿನ ಸಮೇತನೇ ಹೆಸರಿಟ್ಟು ಅದೇನೋ ದೇವ್ರ ಬಲದಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಿರ್ತೀನಿ. ಹಾಗೆ ನಾನು ಬಂದ್ಕೊಡ್ತೆ ಅನ್ಕೊಂಡೆ. ಇವರು MDCC ಬ್ಯಾಂಕ್ ಅವರು ಸಾಹೇಬ್ರೆ ಬರ್ರಿ ನಾನು ದುಡ್ಡು ಕೊಡ್ತೀನಿ ಅಂತಿದ್ದಾರೆ. ಅವ್ರು ಕರೆಕ್ಟಾಗಿ ಎದ್ಬಿಟ್ಟು ಕ್ರೈಸ್ಟ್ ಅಕಾಡೆಮಿಯಿಂದ ಬಂದಂತ, ನೀವು ಎಷ್ಟು ಅನ್ಕೊಂತಿರೋ ಇನ್ನೊಂದ್ಕೊಂತಿರೋ ಕ್ರೈಸ್ಟ್ ಅಕಾಡೆಮಿ ಬಂತವ. ನಾವು ನಿಮ್ಮ ಗ್ರಾಮ 9 ತಗೊಂಡ್ಬಿಟ್ಟು ನಾವು ನಿಮ್ಗೆ ದುಡ್ಡು ಕೊಡಕ್ಕೆ ರೆಡಿ ಇದ್ದಾವೆ. IFSC ಇಂದ ನಮ್ಮ ಸಾಹೇಬರು ಬಂದ್ರು, ನಾನ್ ಬಿಟ್ಟ ನೀವು ಎಷ್ಟು 10 ಬರ್ತೀರಾ 15 ಬರ್ತೀರಾ ಬನ್ನಿ, ನಾನು ಅಷ್ಟು ಕೊಡಕ್ಕೆ ರೆಡಿ ಇದ್ದೀನಿ ಅಂತಿದ್ದಾರೆ. ಸೊ ನಿಮಗೆ ಸವಲತ್ತುಗಳ ವ್ಯವಸ್ಥೆ ಖಂಡಿತ ಆಗ್ಬಿಡ್ತು. ಪ್ರಶ್ನೆ ಇರೋದು ಇಷ್ಟೇ, ಏನಪ್ಪ ಅಂದ್ರೆ ನಾನು ಮಾಡ್ತಾ ಇರೋದಕ್ಕೂ ವೈಜ್ಞಾನಿಕ ಅನ್ನೋ ವರ್ಡ್ ಇಷ್ಟೇ ಸಿಂಪಲ್ ಆಗಿ ಮಾತಾಡ್ತಾ ಹೋಗೋಣ. ನಾನೇನ್ ಮಾಡ್ತಾ ಇದ್ದೀನಿ, ಇವ್ರೇನ್ ಬಂದಿಟ್ಕೊಂಡ್ಬಿಟ್ಟು ಸೈಂಟಿಫಿಕ್ ಅಂತ ಇದಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಬೆಳೆನ ನಮಗೆ ಉಳಿಸ್ಕೊಳ್ಳೋಕೆ ಅವಕಾಶ. ಮತ್ತೆ ಇದ್ರಲ್ಲಿ ತಿಳ್ಕೋಬೇಕು. ಒಂದು ಸಮಗ್ರ ಕೃಷಿ ಅಂತ ಕೂಡ ಸಾಹೇಬರು ಹೇಳಿದ್ರು, ನಾವೆಲ್ಲ ಕೃಷಿಕರೇ ಇದ್ದೀವಿ. ಕೃಷಿಕರು ಲಾಭ ಆಗ್ಬೇಕು ಅಂತ ಹೇಳಿದ್ರೆ, ಈಗ ರಾಗಿ ಬೆಳೀತಾ ಇದ್ದೀನಿ, ಇಂಡಾಫ್ ವೆರೈಟಿ ಕೊಟ್ಟಿದ್ರು, GP 28 ಕೊಟ್ಟಿದ್ರು, ಇನ್ನೂ ತುಂಬಾ ಮುಂದೆ ಹೋಗ್ಬೇಕು, ಇಳುವರಿ ಜಾಸ್ತಿ ಆಯ್ತಾ ಕೇಳಿದ್ರು. ವಿಜ್ಞಾನಿಗಳು ಒಂದು ವೆರೈಟಿ ನಾವು ಒಂದು ತಳಿನ ಹೊರಗಡೆ ತರಬೇಕು ಅಂದ್ರೆ ಸುಮಾರು 10 ರಿಂದ 12 ವರ್ಷ ರಾಗಿ ಅಂತಾನೆ ಇಟ್ಕೊಂಡಿರ್ತೀವಿ. ಯಾಕೆ ರಾಗಿ ಲಕ್ಷ್ಮಣಯ್ಯ ಅಂತಕ್ಕಂಥ ಹೆಸರಿಟ್ವಿ ಅಲ್ವಾ? ಅಷ್ಟು ವ್ಯವಸ್ಥೆ ಮಾಡಿ ನಿಮ್ಮ ಭೂಮಿಗೆ ತರ್ತೀವಿ ಅಂದ್ರೆ ಯಾಕೆ ತಂದಿರ್ತೀವಿ? ಯಾರಿಗೆ ಲಾಭ? ಅಲ್ಲಿ ಇದ್ದವ್ರು ಕಡಲೆ ಇದ್ದವ್ರು ನಲ್ಲಿ ಇಲ್ಲ ಅಂತಕ್ಕಂತಹ ಗಾದೆ ಕೇಳಿದ್ವಿ. ನಮ್ಗೆ ಈಗ ನಾನು ತಲಕಾಡು ಊರಿನಲ್ಲಿ ನಮ್ಗೆ ಹೊಳೆ ಬರುತ್ತೆ, ಹೊಳೆ ಬಂತು ಅಂದ್ರೆ ಮುಡ್ಕೊಂಡು ಹೋಗ್ಬಿಡ್ತದೆ, ಭತ್ತ ಬೆಳೀತಾರೆ ನಮ್ಮ ಚಿಕ್ಕಪ್ಪನ ಅವರೆಲ್ಲ. ನನ್ಗೆ ಇಷ್ಟೆಲ್ಲ ತಲೆ ಐಡಿಯಾ ಎಲ್ಲ ಇದ್ದು ನಾನು ಹೋಗಿ ಅಲ್ಲಿ ಗ್ರೀನ್ ಹೌಸ್ ಹಾಕ್ಬಿಟ್ಟು ಏನಿದೆ ಅದ್ರ ಕ್ಯಾಪ್ಸಿಕಮ್ ಬೆಳೆಯಕ್ಕೆ ಆಗಲ್ಲ. ನಮ್ಮ ತಂದೆ ಕೇಳಿದೆ, ನಾನು ಡಿಗ್ರಿ ಮಾಡಿದೆ, ಈಗ ಡಾಕ್ಟರ್ ಓದೋದು ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಿದ್ದಾನೆ, ನೀನು ಕೃಷಿ ಓದ್ದಲ್ಲಪ್ಪ, ನೀನ್ ರೈತ ಅನ್ನೋ ಪ್ರಶ್ನೆ ಇತ್ತು. ಕರೆಕ್ಟ್, ನಾನು BSc ಮಾಡಿದೆ, MSc ಮಾಡಿದೆ, PhD ಮಾಡಿದೆ, ಸೈಂಟಿಸ್ಟ್ ಆದೆ, ರೈತರ ಜೊತೆ ಇಲಾಖೆ ನೋಡಿದೆ, ನಾನು ಇವತ್ತು 1 ಎಕರೆ ಬೆಳೆಗೆ ಆಗ್ತಿಲ್ವಲ್ಲ ಅಂತೇಳಿ ನಮ್ಮ ಅಪ್ಪಗೆ ಹೋಗಿ, ಅಪ್ಪ 1 ಎಕರೆ ಜಮೀನು ಕೊಡ್ಸೆ, ಫಸ್ಟ್ ಹೋಗಿ ನಿನ್ ಸರ್ವಿಸ್ ಮುಗಿಸ್ಕೊಂಬ, ನನ್ನ ಜಮೀನಿದೆ, ಆಮೇಲೆ ನೀನೇನ್ ಬೇಕು ನನ್ನ ಕಾಲ ಅಂತಕ್ಕೆ ನೀನು ಆಗ ಸದೋಯ್ತೀನಿ ಅಂತ ಇಲ್ಲ ಆಗ್ತದೆ. ಇಲ್ಲಪ್ಪ ನೀನು ಆಯ್ತು, ನನ್ನ ಏನಿದೆ ನನ್ನ ನಾಲೆಡ್ಜ್ ಅನ್ನ ಓದಿ ಇದು ಮಾಡಬಾರ್ದು ಅಂತ. ಪ್ರಶ್ನೆ ಇಷ್ಟೇ, ನಾವು ಆಹಾರ ಸೇವನೆ ಮಾಡ್ತಾ ಇದ್ವಿ, ಅದೇ ತರ ಗಿಡಗಳು ಕೂಡ ಆಹಾರ ಸೇವನೆ ಮಾಡ್ತಾ ಇದೆ. ನಾವು ಗಾಳಿಯಾಗಿ ಉಸಿರಾಡ್ತಿದ್ವಿ, ಗಿಡಗಳು ಕೂಡ ಉಸಿರಾಡ್ತಿವೆ, ಪ್ರಾಣಿಗಳು ಉಸಿರಾಡ್ತಾ ಇವೆ. ಆದ್ರೆ ಕೇಳಲ್ಲ ಮೂಕ ಪ್ರಾಣಿಗಳು, ಹಂಗಂದ್ಬಿಟ್ಟು ಅವಕ್ಕೆ ಬ್ರೈನ್ ಇಲ್ವಾ? ಪ್ರಶ್ನೆ ಉದ್ಭವ ಮಾಡ್ಕೊಳ್ಳಿ. ಯಾರು ಬಂದು ಮಾತಾಡಿರ್ತಾರೋ ಅಥವಾ ಸಮಗ್ರ ಮಾಡ್ತಿರೋ, ಹೇಳ್ತಕ್ಕಂಥ ಕುರಿ ಸಾಕ್ತಿರೋ, ಕೋಳಿ ಸಾಕ್ತಿರೋ, ಆ ತಳಿಗಳ ಹೆಸರು ಗೊತ್ತಿದ್ಯೋ ನಾನು ಸಣ್ಣ ಪ್ರಶ್ನೆ ಓದ ಕಡೆ ಕೇಳ್ತಾ ಇರ್ತೀನಿ. ನೋಡಿ ಸರ್, ನಿಮ್ಮ ಮನೆ ಮುಂದೆ ತೆಂಗಿನ ಮರ ಇದೆ ಅಲ್ವಾ? ಎಲ್ಲರೂ ಅಲ್ಲಲ್ಲಿ ಇರ್ತಕ್ಕಂತಹ ಕುರುಬಂಬಾಲೆ, ಕಾಯಿ, ಮೊಟ್ಟೆ, ರೆಕ್ಕೆ, ರೆಂಬೆ ಎಲ್ಲ ದಂತು ವೃಕ್ಷ ಅಂತ ಕರೆದಿದ್ದೀವಿ, ದೇವರು ಅಂತ ಕರೆದಿದ್ದೀವಿ, ಮತ್ತೆ ಟ್ರೀ ಆಫ್ ಎವರ್ ಅಂತ ಕರಿತೀವಿ. ಈಗಲೂ ಕೂಡ ಮುಕ್ಕಣ್ಣ ಅಂತ ಕರಿತೀವಿ. ಬೆಳಿಗ್ಗೆ ಎತ್ತು ಅಂದ್ರೆ ತಂದೆ ತಾಯಿಯವರು ಯಾರು ಮುಖಂಡ್ ನೋಡ್ಬಾರ್ದು, ಏನಾದ್ರು ಒಳ್ಳೆ ಕೆಲಸ ಆಗಬೇಕು ಅಂದ್ರೆ ಎದ್ಬಿಟ್ಟು ತೆಂಗಿನ ಮರ ನೋಡ್ಬಿಟ್ಟು ಶಿವ ಅಂತ ಕೈ ಮುಗಿದು ಹೊರಟೋಗ್ತಿರ್ಬೇಕು. ಬೆಳಿಗ್ಗೆ ಎದ್ದಾಗ ಯಾರಾದ್ರೂ ಕಾಳಿ ಚೆಂಬು ಹಿಡ್ಕೊಂಡ್ ಬಂದ್ಬಿಟ್ರೆ, ಕಾಳಿ ಬಿಂಗೆ ಹಿಡ್ಕೊಂಡ್ ಬಂದ್ಬಿಟ್ರೆ, ಪರಕೆ ಹಿಡ್ಕೊಂಡ್ ಬಂದ್ಬಿಟ್ರೆ ನೀನು ಅವ್ರ ಕೆಲಸ ನೀವು ನಂಬಿಕೆ ಬಿಟ್ಟಿದ್ದು. ಈಗ ನಾನು ಕೇಳೋ ಪ್ರಶ್ನೆ, ಇಷ್ಟು ಜನ ಕೂತಿದ್ರು, ನಾವು ತೆಂಗಿನ ಮರದಲ್ಲಿ ಕಾಣ್ತಾ ಇದ್ದಂಗೆ ಅದಕ್ಕೆ ಹೋಗ್ಬಿಟ್ಟು ನೀನ್ ಹೆಸರೇನಪ್ಪ ಕೇಳಿ ಹೇಳ್ತಾ ಇಲ್ಲ. ಸರಿ, ಇಷ್ಟು ದೊಡ್ಡನಾಗಿದ್ದೀನಿಲ್ಲ, ಹುಟ್ಟಿದ್ದೀನಲ್ವ ನಾನು, ಈಗ ನಾನು 45 ವರ್ಷ ಆಗ್ತಾ ಇದೆ, ಇನ್ನೂ ಅಷ್ಟು ಇದೆ. ಇಷ್ಟು ವರ್ಷದಲ್ಲಿ ನಮ್ಮ ಮನೆ ಮುಂದೆ ತೆಂಗಿನ ಮರ ನೋಡಿದ್ದೀನಿ, ಇದಕ್ಕೆ ಏನಾದ್ರೂ ಒಂದು ಹೆಸರು ಬೇಕಲ್ಲ ಅಂತ ಯಾರನ್ನೋ ಕೇಳಿದ್ದೀವಿ. ಡಾಕ್ಟರ್ ಹೋಗಿ ಕೇಳೋಣ, ನಿಮ್ಮಲ್ಲಿ ಯಾರೋ ಗ್ರಾಮ ಪಂಚಾಯತ್ ಇವರು ಬರ್ತಾರೆ ಕೇಳೋಣ. ಸೊ ಹಾಗಾಗಿ ಫಸ್ಟ್ ಇರ್ತಕ್ಕಂಥದ್ದು ಕೃಷಿ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಒಂದಿದೆ. ಅಲ್ಲಿ ಇರ್ತಕ್ಕಂಥವ್ರು, ನಾನು ಕೂಡ SSLC ಓದಬೇಕು, ಸೆಕೆಂಡ್ PUC ಓದಬೇಕು, ಆಮೇಲೆ ನಾನು BSc ಮಾಡಬೇಕು, MSc ಇದೆಲ್ಲ ಆದ್ಮೇಲೆ ನನ್ನ ನಾಲೆಡ್ಜ್ ಬಂದಿರೋದು. ಅದಕ್ಕೆ ಇವತ್ತು ನನ್ನ ಕರ್ಕೊಂಡು ನಿಲ್ಲಿಸಿರೋದು. ಇಲ್ಲಾಂದ್ರೆ DR ಆಫೀಸಲ್ಲಿ ನಾನು ಹೊರಗಡೆ ಬರೋಕ್ಕೆ ಆಗಲ್ಲ.
ಸಂಜಯ್ ಸರ್ ಇಲ್ಲಿಲ್ಲ ಸರ್, ನೀವೆಲ್ಲಾದ್ರೂ ಒಂದು ಸ್ವಲ್ಪ ಎಸ್ಕೇಪ್ ಮಾಡ್ಕೊಳ್ಳಿ ಹೋಗೋಣ ಅಲ್ಲಿ ಅಂತೇಳಿ ಅಂಜನ್ ಕುಮಾರ್ ನಮ್ಮೂರು ನೀನು ಬಂದಿದ್ರೆ ಹೇಗೋಣ ಅಂತಂದ್ರು. ಆಯ್ತು ಬಿಡಪ್ಪ ಅಂತೇಳಿ ಇವತ್ತು ರಜಾ ಅಲ್ಲಿ ಇದು ಮಾಡಿಕೊಂಡು ಸರ್ ಪರ್ಮಿಟ್ ಮಾಡಿ ಸರ್ ಹೋಗಿ ಬರ್ತೀನಿ ಅಂತ ಕೇಳಬೇಕಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ, ಮೊದಲು ತಳಿಗಳ ಬಗ್ಗೆ ಪಕ್ಕ ತಿಳ್ಕೋಬೇಕು. ಒಂದು ವಿಚಾರ ತಗೊಳ್ಳಿ ಸರ್, ನಾವು ಮನೆ ಕಟ್ಟಬೇಕು ಸರ್, ಇಂಜಿನ್ ಹತ್ರ ಹೋಗ್ತೀವಿ, ಇಂಜಿನ್ ಹತ್ರ ಹೋಗಿಲ್ಲ ಅಂತ ನೋಡಿ ಬಹಳ ಬೆಳಿಗ್ಗೆ ನೋಡ್ತೀವಿ, ಹಿರಿಯರು ಬಂದು ಕೂತಿದ್ದಾರೆ, ಬಹಳ ಗೌರವ ಬಂತು ನನಗೆ. ನೀವು ಇಂಜಿನಿಯರ್ ಹೋಗ್ಬೇಡಿ ಗುರುಗಳೇ, ನಮ್ಗೆ ಹೇಳಿ ಪಾಯ ಹೆಂಗ್ ಹಾಕ್ಬೇಕು ಅಂತೇಳಿ ಅವ್ರು ಹೇಳ್ತಾರೆ, ಮುಗಡಿ ಹೊಡಿಲೇಬೇಕು, ಅದಕ್ಕೆ ಜಲ್ಲಿ ತುಂಬಬೇಕು, ಬಚ್ಚಲಿ ನೀರು ತುಂಬಬೇಕು, ಜಲ್ಲಿ ತುಂಬಬೇಕು, ಏನೋ ಒಂದು ಹೇಳ್ತಾರಲ್ವಾ. ಯಾಕೆ ಅನುಭವ. ಸೊ ತಳಿನ ಫಸ್ಟ್ ಆಯ್ಕೆ ಮಾಡ್ಬೇಕು. ನಾನು ಹಂಗೆ ಸಿಂಪಲ್ ಆಗಿ ಹೇಳ್ತಾರೆ, ಈಗ ನಮ್ಮ ಮನೆಗೆ ಒಂದು ಒಬ್ಬಳು ಹೆಣ್ಮಗಳು ತರಬೇಕಪ್ಪ, ನಮ್ಮ ತಂದೆ ಹೇಳ್ತಾರೆ, ಹೋದ್ಮೇಲೆ ಯಾರು ಏನ್ ಮಾತಾಡ್ತಿರೋ, ನೀವು ಜಾತಿ ಮಾತಾಡ್ತಿರೋ, ಏನ್ ಮಾಡ್ತಾರೋ, ಕಲಿತಕ್ಕಂಥ ರಕ್ತ ಎಲ್ಲ ಒಂದೇ, ಉಸಿರಾಡ್ತಕ್ಕಂಥ ಗಾಳಿ ಒಂದೇ, ಕುಡಿಯೋ ನೀರು ಒಂದೇ, ಎಲ್ಲ ಒಂದೇ. ಯಾವುದೋ ಒಂದು ಮನೆ ಮೂಲೆಲ್ಲ ಕೂತ್ಕೊಂಡ್ಬಿಟ್ಟು ಅವ್ನು ಯಾರಂತ ಕೇಳಲ್ವಾ, ಅವ್ರ ಅಪ್ಪ ಏನಂತ ಕೇಳಲ್ವಾ, ಅವ್ರವ್ವ ಏನಂತ ಕೇಳಲ್ವಾ, ನಮ್ಮ ಮನೆಗೆ ಬಂದವರು ಅಡಿಗೆ ಮಾಡ್ತಾರ, ಬಿಡ್ತಾರ, ಅಥವಾ ಸೌ ಹೊಡೆದಾಕ್ತಾರ, ಮಳಿಗೆ ಹೊಡೆದಾಕ್ತಾರ, ಯೋಚನೆ ಮಾಡಲ್ಲ. ನಮ್ಮ ತೋಟಕ್ಕೆ ಗಿಡವನ್ನು ಹಾಕುವಾಗ ನನ್ನ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಕೃಷಿಕ ಅನ್ಕೊಂಡಿದ್ದೇನೆ, ನನ್ನ ಜಮೀನಿದೆ ಹೌದು, ಬಟ್ ನಾನೇನ್ ತಗೊಂಬಂದು ಹಾಕ್ತಾ ಇದ್ದೀನಿ. ಆಯ್ತು, ಯಾರೋ ಆಪಲ್ ಬೆಳೀತದಂತೆ ಸಿಂಗ್ಲದಲ್ಲಿ ನಾನು ತಗೊಂಬಂದು ಹಾಕ್ಬಿಡ್ತೀನಿ. ಫಸ್ಟ್ ಗೊತ್ತಿದೆ ನಿಮ್ಗೆ ಬರ್ತದೆ ಬರಲ್ಲ ಅಂತ. ಆಯ್ತು, ಪೀಚ್ ಅಂತ ಬೆಳೀತಾರೆ, ಪೀಚ್ ನನ್ನ ಮಗ ಯಾವ ಸ್ಕೂಲ್ ಹೋಗಿದ್ದು ಅವ್ರು ವೇಸ್ಟ್ ಹೇಳಿದಂತೆ ಪೀಚ್ ಅಂತ ಒಂದು ಹೇಳಿ ನಿಮ್ಗೂ ಗೊತ್ತಾಗ್ತಿದೆ. ಈಗ ನಾನು ಬಾಯಿ ಬಿಟ್ಟ ಮೇಲೆ ಪೀಚ್ ಅಂತ ಒಂದು ಹಣ್ಣಿದೆ, ಪೀನಟ್ ಅಂತ ಒಂದು ಹಣ್ಣಿದೆ, ಪ್ಲಮ್ ಅಂತ ಒಂದು ಹಣ್ಣಿದೆ, ಅಪ್ರಿಕಾಟ್ ಅಂತ ಒಂದು ಹಣ್ಣಿದೆ, ವಾಲ್ನಟ್ ಅಂತ ಒಂದು ಹಣ್ಣಿದೆ. ಎಲ್ಲಿ ಬೆಳೆದಿದ್ವಿ ಆಗುತ್ತಾ? ಆಗಲ್ಲ, ಯಾಕಂದ್ರೆ ಅದೆಲ್ಲ ರಾಜಸ್ಥಾನ ಸಬ್ ಟ್ರಾಪಿಕಲ್. ಸೊ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಗಣ್ಯರು ಹಾಗೂ ಈ ಕಳೆದ 2 ಗಂಟೆಗಳಿಂದ ಸುಮಾರು ನೀವೆಲ್ಲ ಕೂತಿದ್ದೀರಿ. ನಿಮ್ಮ ಪೇಷನ್ಸ್ಗೆ ನಾನು ಒಂದು ಸೆಲ್ಯೂಟ್ ಹೊಡಿತಾ, ಇವತ್ತು ಕೃಷಿ ವಿಶ್ವವಿದ್ಯಾಲಯ ಜಿಗಿವಿಕೆ ಮತ್ತು ಮಸೂರು ಗ್ರಾಮ ಪಂಚಾಯತಿ ವತಿಯಿಂದ ಸಮಗ್ರ ಕೃಷಿ ಬಗ್ಗೆ ಒಂದು ಚರ್ಚಾಗೋಷ್ಠಿಯನ್ನ ನಮ್ಮ ಪಂಚಾಯತಿ ವತಿಯಿಂದ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾವು ಆರ್ಗನೈಸ್ ಮಾಡಿದ್ವಿ. ಇದಕ್ಕೆ ನಾವು ಕಾರಣೀಭೂತರಾಗಿರ್ತಕ್ಕಂಥವ್ರು ನಾವು ನಮ್ಮ ನುಡಿ ಸರ್ ಆಗಿರ್ಬೋದು, ಮತ್ತೆ ಅವರ ಎಂಟೈರ್ ತಂಡ, ಅದೇ ರೀತಿ ನಮ್ಮ ಪುರುಷೋತ್ತಮ್ ಸರ್ ಅವರು ಮತ್ತೆ ನಮ್ಮ ಬಿಜು ಅವರು. ಹಾಗಾಗಿ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಹೇಳಲಿಕ್ಕೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಇಡೀ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ಆನೇಕಲ್ ತಾಲೂಕನ್ನ ರಾಗಿಯ ಕಣಜ ಅಂತ ಕರೀತಾ ಇದ್ರು. ಪ್ರಾಯಶಃ ಈಗ ಒಂದು ಬೋರ್ಡ್ ಅಲ್ಲಿ ಇದೆ ಅಷ್ಟೇನೆ. ನೀವು ಎಂಟ್ರಿ ನಮ್ಮ ಚಂದಾಪುರದಿಂದ ಎಂಟ್ರಿ ಆಗುವಂತ ಒಂದು ಇದರಲ್ಲಿ ನಮ್ಗೆ ಬೋರ್ಡ್ ಹಾಕಿದ್ದಾರೆ, ರಾಗಿಯ ಕಣಜ ಅಂತ. ಇವತ್ತು ರಾಗಿಯ ಕಣಜ ಬದಲಾಗಿ ಲೇಔಟಿನ ಕಣಜಗಳಾಗಿ ಒಂದು ಮಾರ್ಪಡ್ತಾ ಇದ್ದಾರೆ. ಯಾಕೆಂತಂದ್ರೆ ಹೌದು, ಒಪ್ಕೋತೀನಿ, ನಾನೊಬ್ಬ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥ ಒಬ್ಬ ಏನು ಸಾಮಾನ್ಯ ಒಂದು ಹುಡುಗ. ಹಾಗಾಗಿ ರೈತರಿಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಹಳ ಕೂಲಂಕಷವಾಗಿ ಅರ್ಥ ಮಾಡಿಕೊಳ್ಳುವಂತದ್ರಲ್ಲಿ ನಾನು ಈಗ ಒಂದೆರಡು ಹೆಜ್ಜೆ ಏನು ಇಡ್ತಾ ಇರ್ತಕ್ಕಂಥದ್ದು ಒಂದು ವ್ಯವಸ್ಥೆ. ಯಾಕೆಂದ್ರೆ ನಾವು ಪಂಚಾಯತಿಯಲ್ಲಿ ನಾವು ಒಂದು ಸಾರಿ ಏನಾದ್ರೂ ನಮ್ಮ ಜಿಕೆವಿಗೆ ಕೂಗಳತೆ ದೂರದಲ್ಲಿ ಇರ್ತಕ್ಕಂಥಷ್ಟೇ, ಕೇವಲ ನಮ್ಮ ಮಸೂರು ಗ್ರಾಮದಿಂದ ನಮ್ಮ ಜಿಕೆವಿಗೆ 42 ಕಿಲೋಮೀಟರ್ ಅಷ್ಟೇ ಇರೋದು. 42 ಕಿಲೋಮೀಟರ್ ಇರ್ತಕ್ಕಂಥ ಒಂದು ದೂರ ಈ ನಮ್ಮ ರೈತರಿಗೆ ಜಿಕೆವಿಗೆ ಇದೆ ಅಂತಾನೆ ಗೊತ್ತಿಲ್ಲ. ಅಷ್ಟು ಅಲ್ಲ, ಕೆಲವೊಂದು ರೈತರಿಗೆ ಮಾತ್ರ ಗೊತ್ತಿರ್ತಕ್ಕಂಥ ವಿಚಾರ, 90 ಜನ ರೈತರಿಗೆ ಈ ವಿಚಾರ ಗೊತ್ತೇ ಇಲ್ಲ. ಈ ಒಂದು ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ 1964, ಸುಮಾರು 60 ವರ್ಷಗಳ ಪೂರೈಸಿದೆ. ಇಡೀ ತಾಲೂಕಿನಾದ್ಯಂತ, ಆನೇಕಲ್ ತಾಲೂಕಿನಾದ್ಯಂತ ಹುಡುಕಿದ್ರೆ ನನಗೆ ಸಿಕ್ಕಿರ್ತಕ್ಕಂಥದ್ದು 9 ಸ್ಟೂಡೆಂಟ್ಸ್ ಅಷ್ಟೇ ಜಿಕೆವಿಗೆ ಓದಿರ್ತಕ್ಕಂಥದ್ದು. ಇದು ಬಹಳ ಶೋಚನೀಯವಾಗಿರ್ತಕ್ಕಂಥ ಒಂದು ಸಂಗತಿ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಾವೆಲ್ಲರೂ ಕೃಷಿ ಏನು ದೇಶಕ್ಕೆ ಕೃಷಿನೇ ರೈತನ ಬೆನ್ನೆಲುಬು, ರೈತರಿಗೆ ಬೆನ್ನೆಲುಬಿಲ್ಲ, ಆ ತರದ್ದು ಒಂದು ಸಮಸ್ಯೆಗಳು ಸಿಲುಕಾಕೊಂಡಿದೆ. ಇದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರಣಗಳು, ಅದೆಲ್ಲ ಚರ್ಚೆ ಮಾಡುವಂತ ಸಮಯ ಇದೆಲ್ಲ. ಆದ್ರೆ 42 ಕಿಲೋಮೀಟರ್ ದೂರ ಇರ್ತಕ್ಕಂಥ ಒಂದು ಕೃಷಿ ವಿಶ್ವವಿದ್ಯಾಲಯಕ್ಕೆ ನಮ್ಮ ರೈತರಿಗೆ ಅಥವಾ ನಾವು ಏನು ವಿಚಾರವನ್ನ ಮುಗಿಸ್ತಾ ಇಲ್ವೋ, ಅಥವಾ ರೈತರಿಗೆ ಅದರ ಆಸಕ್ತಿ ಇಲ್ವೋ, ಏನ್ ಮಾಡೋದು, ಈ ಒಂದು ಗ್ಯಾಪ್ ಹೇಗಾದ್ರೂ ಫುಲ್ಫಿಲ್ ಮಾಡಬೇಕು. ರೈತರಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇರ್ತಕ್ಕಂಥದ್ದು ರೈತರ ಅಭಿವೃದ್ಧಿಗೋಸ್ಕರ, ರೈತರನ್ನ ಉದ್ಧಾರ ಮಾಡೋದಕ್ಕೋಸ್ಕರ, ರೈತರಿಗೆ ವೈಜ್ಞಾನಿಕವಾಗಿ ಕೃಷಿಯನ್ನ ಮಾಡೋದಕ್ಕೋಸ್ಕರನೇ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಆದ್ರೆ ಒಂದು ರೈತ ಕೇವಲ ನಾವು ನೋಡಿರ್ತಕ್ಕಂಥದ್ರಲ್ಲಿ ಅಡ್ವಾಣಿ ಸರ್ ಅವರು ಮತ್ತೆ ನಮ್ಮ ಶಿವರಾಜ್ ರೆಡ್ಡಿ ಸರ್ ಅವರು ಒಂದಷ್ಟು ರೈತರನ್ನ ನಾವು ನೋಡಿರ್ತಕ್ಕಂಥ. ಅದು ಬಿಟ್ರೆ 98 ಜನ ರೈತರು ಕೃಷಿ ವಿಶ್ವವಿದ್ಯಾಲಯದ ಕಡೆ ಮುಖ ಮಾಡೋದು ಗೊತ್ತಿಲ್ಲ. ಅಂದ್ರೆ ವಿಚಾರ ಇದೆ, ಕೃಷಿ ವಿಶ್ವವಿದ್ಯಾಲಯ ಇದೆ ಅಂತಾನೆ ಗೊತ್ತಿಲ್ಲ.
ಒಂದು ಅಂತರವನ್ನ ಏನಾದ್ರೂ ನಾವು ಮುರಿಬೇಕಲ್ವಾ? ಏನಾದ್ರೂ ಆಗ್ಲಿ ಸುಮಾರು ಈಗ ಇಷ್ಟೊಂದು ನಮ್ಮ ಮಂಜುನಾಥ ಸ್ವಾಮಿ ಅವರು ಹೇಳಿದ್ರು, ಮಂತ್ರ ಹೇಳಿದಾಗೆ ವಿವಿಧ ರೀತಿಯಾಗಿರ್ತಕ್ಕಂಥ ತಳಿಗಳನ್ನ 1964ರಿಂದ ಈ ತನಕ ಸುಮಾರು 100 ವೆರೈಟಿಗಳನ್ನ ರಿಲೀಸ್ ಮಾಡಿದ್ವಿ. ಹಾಗಾಗಿ ಆ ವೆರೈಟಿಗಳನ್ನ ನಾವು ರೈತರಿಗೆ ತಲುಪಿಸುವಲ್ಲಿ ನಾವು ವಿಫಲರಾಗಿದ್ದು, ಅಥವಾ ನೀವು ಪ್ರೈವೇಟ್ ಅವ್ರು ಏನಾದ್ರು ತುಂಬಾ ಕಾರಣೀಭೂತರಾಗಿ ಅವರು ಜಾಸ್ತಿ ಇಂಪ್ಯಾಕ್ಟ್ ಆಗ್ತಿದ್ಯಾ ಏನು ಅಂತ ನಾವು ನೋಡೋದಕ್ಕೋಸ್ಕರನೇ ಒಂದು ತರಬೇತಿ ಏನಾದ್ರು ಮಾಡ್ಕೋಬೇಕು ಅಂತ ಕೇಳಿದಾಗ ನಮ್ಮ PDO ಅವರು ಖಂಡಿತ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಗ್ರಾಮ ಪಂಚಾಯತ್ ಹುಡುಗನಾಗಿ ನನ್ನ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಒಂದು ಹಲವಾರು ತಾಂತ್ರಿಕತೆಗಳನ್ನ, ತಂತ್ರಜ್ಞಾನಗಳನ್ನ ಮತ್ತೆ ವೆರೈಟಿಗಳನ್ನ ನಮ್ಮ ರೈತರಿಗೆ ಅಟ್ಲೀಸ್ಟ್ ಕೊಡುವಂತ ಕೃಷಿ ವಿಶ್ವವಿದ್ಯಾನಿಲಯದಿಂದ ವಿಜ್ಞಾನಿಗಳು ಬಂದಿದ್ದರು. ಸಮಗ್ರ ಕೃಷಿ ಬಗ್ಗೆ ಸವಿಸ್ತಾರವಾಗಿ ರೈತರಿಗೆ ಎಲ್ಲ ಯಾವ ಥರ ಮಾಡಬೇಕು ಏನು ಅನ್ನೋದು ಎಲ್ಲ ಡೀಟೇಲಾಗಿ ಹೇಳಿದ್ದಾರೆ. ಒಳ್ಳೆ ಕಾರ್ಯಕ್ರಮ ನಡೀತು. ಮತ್ತು ಪಶು ಸಂಗೋಪನೆ ಬಗ್ಗೆ ಹೇಳಿದರು, ಮತ್ತು ಕುರಿ ಸಾಕಾಣಿಕೆ ಬಗ್ಗೆ ಹೇಳಿದ್ದಾರೆ. ಮತ್ತು ಏನು ಕ್ರೈಸ್ತ ವಿಶ್ವವಿದ್ಯಾನಿಲಯದಿಂದ ಮರ್ಸೂರು ಗ್ರಾಮ ಪಂಚಾಯತಿಲಿ ಒಂದು ಗ್ರಾಮವನ್ನು ವಿಶೇಷವಾಗಿ ಒಂದು ಗ್ರಾಮವನ್ನು ತೆಗೆದುಕೊಂಡು ಅವರಿಗೆ ಅಕೌಂಟು ಇದೆಯೋ ಇಲ್ಲ, ಯಾವ ಥರ ಅಕೌಂಟ್ ಮೇಂಟೈನ್ ಮಾಡಬೇಕು ಏನು ಅನ್ನೋದನ್ನ ಮಾಡೋದಕ್ಕೆ ಅವರು ಕ್ರೈಸ್ತ ಅಕಾಡೆಮಿಯಿಂದ ಅವರು ಸಹ ಬಂದಿದ್ದರು. ಎಲ್ಲರೂ ಸಹ ಒಳ್ಳೆ ಕಾರ್ಯಕ್ರಮ ಇತ್ತು. ಎಲ್ಲರೂ ಇದನ್ನ ರೈತರು ಈಗ ವಿಶೇಷವಾಗಿ ನಾವು ಮರ್ಸೂರು ಗ್ರಾಮ ಪಂಚಾಯತಿಯಿಂದ ಒಂದು 25 ಜನ ರೈತರಿಗೆ ಸಮಗ್ರ ಕೃಷಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೇವೆ ಅಂತ ಪಂಚಾಯತಿಯಿಂದನೂ ಹೇಳಿದ್ದೇವೆ. ಯಾರು 25 ಜನ ಬಂದು ನಾವು ಮಾಡ್ತೇವೆ, ಸಮಗ್ರ ಕೃಷಿ ಮಾಡ್ತೇವೆ ಅಂತ ಯಾರು ಪಂಚಾಯತಿಗೆ ಹೇಳ್ತಾರೋ ಅವರಿಗೆ ಪಂಚಾಯತಿ ವತಿಯಿಂದ ಏನು ಸಹಕಾರ ಬೇಕು ಮತ್ತು ಕೃಷಿ ಇಲಾಖೆಯಿಂದ ಏನು ಅವ್ರ ಕಡೆಯಿಂದ ಏನು ಸಹಕಾರ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ನಾವು ಅವರಿಗೆ ಅವರು ಸಹಕಾರ ನೀಡ್ತೇವೆ. ಇನ್ನು ದಯವಿಟ್ಟು ಮುಂದಿನ ದಿನಗಳಲ್ಲಿ ಸಮಗ್ರ ಕೃಷಿ ಬಗ್ಗೆ ಎಲ್ಲರೂ ಯೋಚನೆ ಮಾಡಿ ಇನ್ನು ಸಮಗ್ರ ಕೃಷಿಯನ್ನು ನಾವು ಮಾಡಿದ್ರೆ ಅಂದರೆ ಈ ಕಾರ್ಯಕ್ರಮಗಳು ಏನು ಈಗ ಮರ್ಸೂರಿನಲ್ಲಿ ಏನು ಈ ಕಾರ್ಯಕ್ರಮ ನಡೀತು, ಇಂಥ ಕಾರ್ಯಕ್ರಮಗಳು ನಡೆಸಬೇಕು. ಪಂಚಾಯತಿಗಳಲ್ಲಿ ಎಲ್ಲ ರೈತರು ಬರಬೇಕು. ಅದೇ ನಮಗೆ ರೈತರು ಕಮ್ಮಿ ಇದ್ದರು, ಇವೆಲ್ಲ ತಿಳ್ಕೊಂಡ್ರೆ ನಮಗೆ ನಾವು ಏನಿನ್ನೊಂದು 10 ವರ್ಷ ಎಕ್ಸ್ಟ್ರಾ ಜಾಸ್ತಿ ಬದುಕಬೇಕು ಅಂದರೆ ಇಂಥವೆಲ್ಲ ಚರ್ಚೆಗಳಾಗಬೇಕು. ಒಳ್ಳೆ ಕಾರ್ಯಕ್ರಮ ಆಯಿತು. ಮತ್ತು ಏನು ಇವತ್ತು ಕೃಷಿ ಚಾನಲಿಂದ ಬಂದಿದ್ದಂಥ ಎಲ್ಲ ಅಂಜನ್ ಕುಮಾರ್ ಇರ್ಬೋದು, ಸಂಜಯ್ ಕುಮಾರ್ ಇರ್ಬೋದು, ಮತ್ತು ಮಂಜುನಾಥ ಸ್ವಾಮಿ ಅವರು ಇರ್ಬೋದು, ಮತ್ತು ನಮ್ಮ BDCC ಬ್ಯಾಂಕಿಂದ ನಾವು ಏನು ಭಾರ್ಗವ ರೆಡ್ಡಿ ಅವರು ನಿರ್ದೇಶಕರಾಗಿದ್ದಾರೆ. ಅವರು ಸಹ ನಾವು 1.5 ಎಕರೆ ಇದೆ 15 ಲಕ್ಷ ಲೋನ್ ಕೊಡ್ತೇವೆ. ಸೊ ನಿಮಗೆ ಆ ಲ್ಯಾಂಡ್ಗೆ ತಕ್ಕನಾಗೆ ನಾವು ಲೋನ್ ಕೊಡ್ತೇವೆ, ದಯವಿಟ್ಟು ಲೋನ್ ತಗೊಳ್ರಿ ಅಂತ ಅವರು ಹೇಳ್ತಾ ಇದ್ದಾರೆ. ನಾವು ಅದರ ಜೊತೆಗೆ ಪಂಚಾಯತಿಯವರು ಸಹ ಸಪೋರ್ಟ್ ಇದೆ. ದಯವಿಟ್ಟು ಎಲ್ಲರೂ ಇದನ್ನ ಉಪಯೋಗಪಡಿಸಬೇಕು ಅಂತ ನಾನು ರೈತರಲ್ಲಿ ಮನವಿ ಮಾಡ್ಕೊಂಡು ಮರ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ರೈತರ ಸಮಾವೇಶವನ್ನು ಹಮ್ಮಿಕೊಂಡಿದ್ದು. ಇದರಲ್ಲಿ ನಮ್ಮ 8 ಗ್ರಾಮದ ಗ್ರಾಮಸ್ಥರ ರೈತರುಗಳು ಸಹ ಭಾಗಿಯಾಗಿದ್ದರು. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಮರ್ಸೂರು ಗ್ರಾಮ ಪಂಚಾಯಿತಿಯಿಂದ ಹೈನುಗಾರಿಕೆಗೆ ಪ್ರೋತ್ಸಾಹಧನವನ್ನು ನೀಡುವ ಮುಖಾಂತರ ಹೈನುಗಾರಿಕೆಯನ್ನು ಮತ್ತು ಕೃಷಿಯನ್ನು ಎಲ್ಲದನ್ನೂ ಸಹ ಉತ್ತೇಜನ ಮಾಡ್ತಾ ಇದ್ದೀವಿ. ಈಗ ನಮ್ಮ ರೈತರು ಸಹ ಇನ್ನೂ ಹಳೆ ಪದ್ಧತಿಗಳನ್ನೇ ಅನುಸರಿಸಿಕೊಂಡು ಲಾಭದಾಯಕದ ಹುದ್ದೆಗಳನ್ನು ನಡೆಸೋಕ್ಕೆ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಇದನ್ನು ಮನಗಂಡ ನಾವು ಗ್ರಾಮ ಪಂಚಾಯಿತಿಯಿಂದ ಚರ್ಚಿಸಿ ನಮ್ಮ BDCC ನಿರ್ದೇಶಕರು ಈ ದಿನ ಭಾರ್ಗವ್ ಸರ್ ಅವರು ಬಂದಿದ್ದರು. ಅವರು ಸಹ ತಮ್ಮ ಬ್ಯಾಂಕ್ ಕಡೆಯಿಂದ ರೈತರಿಗೆ ಏನೆಲ್ಲ ಸವಲತ್ತುಗಳು ಸಿಗುತ್ತೆ ಅದರ ಬಗ್ಗೆ ತಿಳಿಸ್ಕೊಟ್ರು. ನಾವು ಗ್ರಾಮ ಪಂಚಾಯಿತಿಯಿಂದ ಕರ್ನಾಟಕ GKVK ಕೃಷಿ ವಿದ್ಯಾಲಯದಿಂದ ಹಲವಾರು ನುರಿತ ತಜ್ಞರನ್ನು ಕರೆಸಿ ಹೊಸ ಬೆಳೆ ಪದ್ಧತಿಗಳು, ಸಮಗ್ರ ಕೃಷಿ, ಸಾವಯವ ಕೃಷಿ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಈಗ ಯಾರೆಲ್ಲ ಮುಂದೆ ಬರ್ತಾರೋ ಅವ್ರಿಗೆ ಗ್ರಾಮ ಪಂಚಾಯಿತಿಯಿಂದ ಸಹ ನಾವು ಎಲ್ಲ ರೀತಿಯ ಸಹಕಾರವನ್ನು ನೀಡಿ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಈ ನಿಟ್ಟಿನಲ್ಲೂ ಸಹ ಮಾದರಿಯಾಗಿ ಮಾಡ್ತೀವಿ ಅಂತ ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ಆಯೋಜನೆಗೆ ಸಹಕಾರ ನೀಡಿದ ನಮ್ಮ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಗೂ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ, ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು. KVK ಇಂದ ಅಂದರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಪ್ರೊಫೆಸರ್ಗಳು ಇಲ್ಲಿಗೆ ಬಂದಿದ್ದರು. ಬಹಳ ದೀರ್ಘವಾಗಿ ರೈತರು ಯಾವ ರೀತಿ ಆರ್ಗ್ಯಾನಿಕ್ ಫಾರ್ಮಿಂಗು ಮಾಡಬೇಕು ಅಂತ ಹೇಳಿಬಿಟ್ಟು ರೈತರಿಗೆಲ್ಲ ತಿಳಿಸಿದ್ದಾರೆ. ಅದರ ಜೊತೆಗೆ BDCC ಬ್ಯಾಂಕಿಂದ ಕೂಡ ಹಲವಾರು ಸೌಲಭ್ಯಗಳು, ಅಕಸ್ಮಾತು ಯೂನಿವರ್ಸಿಟಿಯಿಂದ ನಮಗೇನಾದರೂ ಸೈಂಟಿಫಿಕ್ ಅಪ್ರೋಚ್ ಮಾಡಿ ರೈತರಿಗೆ ನೀವು ಈ ರೀತಿ ಬೆಳೆ ಬೆಳೀರಿ ಅಂತ ಏನಾದರೂ ಹೇಳಿದಾಗ ಅದಕ್ಕೆ ಸಹಾಯಧನ ಮಾಡಲಿಕ್ಕೆ ನಾವು BDCC ಬ್ಯಾಂಕ್ ಅವ್ರು ಯಾವಾಗಲೂ ಮುಂದೆ ನಿಂತಿದ್ದೇವೆ. ರೈತರು ಇದಕ್ಕೆ ಮುಂದೆ ಬನ್ನಿ ದಯಮಾಡಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ಏನಾಗೋಗ್ಬಿಟ್ಟಿದೆ, ನಮ್ಮಲ್ಲಿ ಜಮೀನಿದ್ದುಕೊಂಡು
ನಾವು ಇನ್ನೊಬ್ಬರು ಬೆಳೆದಿರೋದನ್ನ ಆಧಾರದ ಮೇಲೆ ಎತ್ಕೊಂಬಂದು ಇಲ್ಲಿ ಊಟ ಮಾಡುವಂತಹ ಪರಿಸ್ಥಿತಿ ಆಗಿದೆ. ಇನ್ನೊಂದು 2 ದಿನ ಹೋದರೆ ನಾವು ಇಲ್ಲೆಲ್ಲ ಜಮೀನುಗಳು ಕಳ್ಕೊಂಡ್ರೆ ನಾವು ಏನು ತಿಂತಾ ಇದ್ದೀವಿ ಅನ್ನೋದು, ಅಂದರೆ ಆ ವಿಷವಾದಂತಹ ಒಂದು ಆ ಊಟಗಳನ್ನ ಏನು ತಿಂತಾ ಇದ್ದೀವಿ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ದಯಮಾಡಿ ಅಗ್ರಿಕಲ್ಚರ್ಗೆ ಮರಳು ಬನ್ನಿರಿ. ಅದಕ್ಕೆ ಹೆಂಗೆ ಬೇಕೋ ಅದನ್ನ ಸೌಲಭ್ಯಗಳನ್ನ ನಾವು ಮಾಡ್ಕೊಳ್ಳಿಕ್ಕೆ BDCC ಬ್ಯಾಂಕ್ ಆಗಲಿ, GKVK ಯೂನಿವರ್ಸಿಟಿಯಿಂದ ಅಂಜನ್ ಅವರಾಗಲಿ, ಇವರೆಲ್ಲನೂ ನಾವು ನಿಮ್ಮ ಸಹಾಯಕ್ಕೆ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ನಾನು ಈ 1-2 ಮಾತುಗಳನ್ನ ಹೇಳಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ರೈತರೊಂದಿಗೆ ಸಮಗ್ರ ಕೃಷಿಯ ಬಗ್ಗೆ ಚರ್ಚಾಗೋಷ್ಠಿಯನ್ನು ಮರಸೂರು ಗ್ರಾಮ ಪಂಚಾಯಿತಿ ಮತ್ತು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ಶಂಕರನಾಗ ರಂಗಮಂದಿರದಲ್ಲಿ ಇವತ್ತು ಆರ್ಗನೈಸ್ ಆಗಿದ್ದ ಉದ್ದೇಶ ಏನಂತಂದರೆ, ನಮ್ಮ ಮರಸೂರು ಗ್ರಾಮ ಪಂಚಾಯಿತಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಕೇವಲ ಕೂಗಳತೆ ದೂರದಲ್ಲಿರೋದು, 40-45 ಕಿಲೋಮೀಟ್ರು. ನಾನು ಗಮನಿಸಿರ್ತಕ್ಕಂಥದ್ದು ಏನಂದರೆ, ಇದೇ ಒಂದು ಗ್ರಾಮ ಪಂಚಾಯಿತಿಯ ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಹುಡುಗನಾಗಿ, ಒಬ್ಬ ಮೇಷ್ಟ್ರಾಗಿ ನಾನು ಕಂಡುಕೊಂಡಿರ್ತಕ್ಕಂಥದ್ದು ಕಳೆದ 7-8 ವರ್ಷಗಳಿಂದ ನಮ್ಮ ಗ್ರಾಮ ಪಂಚಾಯಿತಿಯ ಯಾವೊಬ್ಬ ರೈತನು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧನೇ ಇಲ್ಲ ರೀತಿ ಇರ್ತಕ್ಕಂಥದ್ದು. ಮತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನೇನು ಚಟುವಟಿಕೆಗಳಾಗ್ತವೆ, ಯಾವ್ಯಾವ ಹೊಸ ರೀತಿಯಾಗಿರ್ತಕ್ಕಂಥ ತಳಿಗಳನ್ನ ಬಿಡುಗಡೆ ಮಾಡಿರ್ತೀವಿ, ಹೊಸ ತಂತ್ರಜ್ಞಾನ ತಾಂತ್ರಿಕತೆಗಳನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ಈ ನಮ್ಮ ಭಾಗಕ್ಕೆ ಅದು ಪರಿಚಯ ಆಗಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಿದೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಗ್ಯಾಪನ್ನು ಫುಲ್ಫಿಲ್ ಮಾಡಬೇಕು ಅಂದ್ಬಿಟ್ಟು ಪಂಚಾಯಿತಿಯೊಂದಿಗೆ ಮುರಳಿ ಸರ್ ಅವರೊಂದಿಗೆ ನಾನು ಚರ್ಚೆ ಮಾಡಿದಾಗ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಮರಸೂರು ಗ್ರಾಮ ಪಂಚಾಯಿತಿನಲ್ಲಿ 20-25 ಜನ ರೈತರನ್ನ ಆಯ್ಕೆ ಮಾಡಿಕೊಂಡು ಸಮಗ್ರ ಕೃಷಿ ಪದ್ಧತಿಯ ಮಾದರಿಗಳನ್ನು ಈ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 8 ವಿಲೇಜ್ಗಳಲ್ಲೂ ನಾವು ಅನುಷ್ಠಾನ ಮಾಡಬೇಕು ಅಂತ ಒಂದು ಯೋಜನೆ ಮುಖಾಂತರ ಇವತ್ತು ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಈ ಆಯೋಜನೆಗೆ ಸುಮಾರು ಒಂದು 100-150 ರೈತರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ರೈತರಿಗೆ ಒಂದು ಕಿವಿ ಮಾತು ಹೇಳೋದು ಏನಂತಂದರೆ, ಈಗ ಆಲ್ರೆಡಿ ನಮಗೆ ಮಳೆ ಕೊರತೆ ಇದೆ. ಸುಮಾರು 145 ವರ್ಷಗಳ ಇತಿಹಾಸದಲ್ಲಿ ಈ ಒಂದು ರೀತಿಯ ಒಂದು ಮಳೆ ಕೊರತೆಯನ್ನು ಕಾಣ್ತಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇದು ಪ್ರಪ್ರಥಮ ಬಾರಿಗೆ 145 ವರ್ಷದಿಂದ. ಸೊ ಹಾಗಾಗಿ ಒಬ್ಬ ಕೃಷಿ ವಿದ್ಯಾರ್ಥಿಯಾಗಿ, ಒಬ್ಬ ಕೃಷಿ ತಜ್ಞನ ಹೇಳೋದಂತಂದರೆ, ನಮ್ಮ ರೈತರು ಕಡಿಮೆ ಅವಧಿ ಇರತಕ್ಕಂಥ ಒಂದು ಬಿತ್ತನೆ ಬೀಜಗಳನ್ನು ಬಳಕೆ ಮಾಡಿಕೊಂಡು ನೀವು ಕೃಷಿಯನ್ನು ಮಾಡುವಂಥದ್ದು ಮಾಡಬೇಕಾಗುತ್ತೆ. ಈಗ ನಮ್ಮ ವಿಶ್ವವಿದ್ಯಾಲಯ ಈಗ ಆಲ್ರೆಡಿ ಒಂದು ರಾಗಿ ತಳಿಯನ್ನು ಬಿಡುಗಡೆ ಮಾಡಿದೆ, ಅದಕ್ಕೆ ಬಹಳ ಬೇಡಿಕೆಯೂ ಸಹ ಬಂದಿದೆ. ಹಾಗಾಗಿ ಅಂತಹ ರಾಗಿ ತಳಿಗಳನ್ನು ಅಲ್ಪಾವಧಿ ತಳಿಗಳನ್ನು ನಾವು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದ್ದಾವೆ. ಹಾಗಾಗಿ ರೈತರು ಈ ಒಂದು ತಳಿಗಳನ್ನು ಬಳಸ್ಕೊಂಡು ರಾಗಿ ಬೆಳೆಯುವಂಥದ್ದು ಆಗಿರ್ಬೋದು. ಅದೇ ರೀತಿ ಇನ್ನೊಂದು ಏನಂತಂದರೆ, ಮಳೆ ಕೊರತೆ ಇದೆ. ನಮಗೆ ಎಲ್ಲಿನೋ ಎಫೆಕ್ಟ್ ಆಗಿರೋದ್ರಿಂದ ಈ ವರ್ಷ ನಮಗೆ 40% ಮಳೆ ಕೊರತೆ ಇದೆ. ಮತ್ತು ಮುಂದಿನ ವರ್ಷಕ್ಕೂ ಸಹ ಮಳೆ ಕೊರತೆ ಆಗುತ್ತೆ. ಹಾಗಾಗಿ ಬೋರ್ವೆಲ್ ಇರ್ತಕ್ಕಂಥ ನೀರಾವರಿ ಇರ್ತಕ್ಕಂಥವರು ರೈತರಿಗೂ ನಾನು ಕಿವಿ ಮಾತು ಹೇಳೋದೇನೆಂದರೆ, ನೀವು ಅಲ್ಪಾವಧಿ ತಳಿಗಳಿಗೆ ಹೆಚ್ಚಿನ ಗಮನವನ್ನು ಕೊಡಿ. ಮತ್ತು ಅತಿ ಹೆಚ್ಚು ನೀರು ಅವಶ್ಯಕತೆ ಇರತಕ್ಕಂಥ ಬೆಳೆಗಳಿಗೆ ಸ್ವಲ್ಪ ಬೆಳೆಗಳನ್ನು ಕಡಿಮೆ ಮಾಡಿ ರಾಗಿ ಅಥವಾ ಮತ್ತು ಮಿಲ್ಲೆಟ್ಸ್ ಅಂತ ಕರಿತೀವಲ್ಲ, ಸಿರಿಧಾನ್ಯಗಳ ಕಡೆ ನೀವು ಒಲವನ್ನು ತೋರಿಸಿದ್ದೆ ಆದರೆ ಖಂಡಿತ ನಿಮಗೆ ಒಳ್ಳೆ ಲಾಭ ದೊರೆಯುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಮರಸೂರು ಗ್ರಾಮ ಪಂಚಾಯತಿಲಿ ಮರಸೂರು ಗ್ರಾಮ ಪಂಚಾಯತಿ ವತಿಯಿಂದ ಒಂದು ತರಬೇತಿ ಮತ್ತು ಚರ್ಚಾಗೋಷ್ಠಿಯನ್ನು ಆರ್ಗನೈಸ್ ಮಾಡಿರ್ತಕ್ಕಂಥದ್ದು. ಈ ಒಂದು ಸರ್ ಸಮಗ್ರ ಕೃಷಿ ಪದ್ಧತಿ ಅಂದರೆ, ಈ ಒಂದು ಸಮಗ್ರ ಕೃಷಿ ಪದ್ಧತಿ ಅಂದರೆ ಕೇವಲ ರೈತ ಬೆಳೆಯನ್ನ ನಂಬದೆ ವಿವಿಧ ಉಪಕಸುಬುಗಳಾಗಿರ್ತಕ್ಕಂಥ ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ, ಎರೆಹುಳು ಗೊಬ್ಬರ, ಮೀನು ಸಾಕಾಣಿಕೆ, ಮತ್ತು ಜೇನು ಸಾಕಾಣಿಕೆ, ಅಜೋಲಾ ಸಾಕಾಣಿಕೆ, ಇವೆಲ್ಲ ಮಾಡೋದ್ರಿಂದ ಈ ಸರಿ ಮಳೆ ಕೊರತೆ ಆಗಿದೆ. ಹಾಗಾಗಿ ಮಳೆ ಇಲ್ಲ ಅಂತಂದರೆ ಬೇರೆ ರೀತಿಯಾಗಿರ್ತಕ್ಕಂಥ ಉಪಕಸುಬುಗಳು ರೈತನ ಕೈ ಹಿಡಿಯುವಲ್ಲಿ ಸಫಲ ಆಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೀವಿ. ಈಗ ಸದ್ಯಕ್ಕೆ ನಮಗೆ ಮಳೆ ಕೊರತೆ ಇರೋದ್ರಿಂದ ಸಮಗ್ರ ಕೃಷಿ ಪದ್ಧತಿ ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ಪದ್ಧತಿ ಆಗಿದೆ. ಯಾಕೆಂದರೆ ರೈತರು ಆರ್ಥಿಕವಾಗಿ ಅವರು ಸಬಲರಾಗಬೇಕಂದ್ರೆ, ಬೆಳೆ ಹೋಯ್ತು ಅಂದರೆ ಅವರಿಗೆ ವಿವಿಧ ರೀತಿಯಾಗಿ ಉಪಕಸುಬುಗಳವರ ಕೈಯನ್ನು ಹಿಡಿಯುವಂಥ ಒಂದು ಪದ್ಧತಿ ಇರ್ತವೆ. ಹಾಗಾಗಿ ಈ ಸಮಗ್ರ ಕೃಷಿ ಪದ್ಧತಿಯನ್ನು ನೀವು ಬಳಸ್ಕೊಂಡು ನಿಮ್ಮ ಆದಾಯವನ್ನು ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಬೇಕು ಅಂತ ನಾನು ರೈತರಿಗೆ ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.